महाकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः। ध्यायेत्तं परमानन्दं यन्माता पतिमयद परमानन्दं बुद्धित परमानन्दं पत्याद्याद्याश्रमैः सदैव परमानन्दम्। ಬಹಳ ಶ್ರೇಷ್ಠ ಕಾಲ ಪುರುಷೋತ್ತಮ ಮಾಸ. ಪರಮಾತ್ಮನೇ ಸಾಧಕ ಸುಜೀವಿಗಳಿಗೆ ತನ್ನ ಇಚ್ಛಾ ವಿಶೇಷದಿಂದ ಅಂಥ ದೇಶ, ಒಳ್ಳೆಯ ಕಾಲ, ಒಳ್ಳೆಯ ವಂಶ, ಒಳ್ಳೆಯ ಪರಿವಾರ ಇವೆಲ್ಲವನ್ನೂ ತಾನೇ ವಹಿಸಿಕೊಂಡ. ಕೊಟ್ಟು ಸಾಧನವನ್ನು ಮಾಡಿಸಿ ಅವರ ಮೇಲೆ ಪರಮಾನುಗ್ರಹವನ್ನು ಮಾಡತಕ್ಕ ಭಗವಂತನ ಇಚ್ಛಾ. ಇದು ಅವನ ಸೃಷ್ಟಿ ಆದಿಭಾಗದಲ್ಲೇ ಈ ರೀತಿಯಿಂದ ಇವರನ್ನು ಉದ್ಧಾರವನ್ನು ಮಾಡಬೇಕು ಎಂಬುದಾಗಿ ಇಚ್ಛಾ ವ್ಯಕ್ತವನ್ನು ಮಾಡಿದ್ದು ಪ್ರಮಾಣ ಪ್ರಸಿದ್ಧವಾದ್ದರಿಂದ ಅಂಥ ಎಷ್ಟೋ ಕಾಲ ದೇಶಗಳನ್ನೇನು ಒದಗಿಸ್ತಾನಲ್ಲ, ಅದರಲ್ಲಿ ಈಗ ಪ್ರಾಪ್ತವಾದಂಥದ್ದು ಯಾವುದು? ಪುರುಷೋತ್ತಮ ಮಾಸ. ಅದಕ್ಕೆ ಮಲಮಾಸ ಅಂತ ಇದ್ದಿದ್ದು. ಮಲ ಅಂದರೆ ಕಶ್ಮಲ, ಅದು ಅನರ್ಹ. ಆ ಕಾಲ ಯಾವುದಕ್ಕೂ ಗ್ರಾಹ್ಯ ಅಲ್ಲ ಎಂಬುದಾಗಿ ಸಕಲ ದೈವ ಕಾರ್ಯ, ಪಿತೃಕಾರ್ಯ, ಸಕಲ ಶುಭ ಕಾರ್ಯಗಳಿಗೂ ಅದು ತ್ಯಾಜ್ಯ. ಲಗ್ನ ಇಲ್ಲ, ಮುಹೂರ್ತ ಇಲ್ಲ, ಮಹೋತ್ಸವ ಇಲ್ಲ, ಮತ್ತೊಂದಿಲ್ಲ, ಯಾವುದೂ ನಡೆಸಬಾರದು ಎಂಬುದಾಗಿ ಎಲ್ಲರೂ ಅದನ್ನು ನಿಷಿದ್ಧ ಕಾಲ, ಸೂರ್ಯಕ್ರಮಣದಿಂದ ರಹಿತವಾದ ಈ ಕಾಲವನ್ನು ನಿಷಿದ್ಧ ಅಂತೆಂಬುದಾಗಿ ಜ್ಞಾನಿಗಳು ತಗೊಂಡಂತಹ ತೀರ್ಪನ್ನು ಅದು ಪರಮಾತ್ಮ ಬದಲಾಯಿಸಿಬಿಟ್ಟ. ಯಾಕೆ ನೀವು ಜ್ಞಾನಿಗಳಿಗೆ ಜ್ಞಾನಿ ನಾನು, ನನ್ನ ಒಂದು ಜ್ಞಾನ ಶಾಖಾವನ್ನು ಹಿಡ್ಕೊಂಡು ನೀವು ಈ ನಿರ್ಣಯ ತಗೊಂಡ್ರಿ. ಆದರೆ ನಾನು ಎಲ್ಲಿ ಸನ್ನಿಧಾನ ಇಡ್ತೀನೋ ಅದು ಸರ್ವಮಾನ್ಯ ಎಂಬುದಾಗಿ ಮಲಮಾಸ ಎಂಬುದಾಗಿ ತ್ಯಾಜ್ಯವಾಗಿರ್ತಕ್ಕ ಈ ಕಾಲವನ್ನು ಪರಮಾತ್ಮ ಸರ್ವಗ್ರಾಹ್ಯ, ಬಹಳ ದೊಡ್ಡ ಅರ್ಥ ಸರಿ. ಸರ್ವಗ್ರಾಹ್ಯ ಶಬ್ದಕ್ಕೆ ಕೇವಲ ನಿಷ್ಕಾಮ ಯೋಗಿಗಳು ಸಕಾಮ ಕರ್ಮವನ್ನು ಮಾಡಿ ಆಮೇಲೆ ನಿಷ್ಕಾಮ ಯೋಗಿಗಳಾಗತಕ್ಕವರು, ಹೀಗೆ ಅನೇಕ ಥರದ ಅಧಿಕಾರಿಗಳಿದ್ದಾರೆ. ಕೇವಲ ನಿಷ್ಕಾಮ ಕರ್ಮವನ್ನೇ ಮಾಡತಕ್ಕಂಥವರು ಯತಿಗಳು ಮುಂತಾದವರು. ನಮ್ಮ ಗೃಹಸ್ಥಾಶ್ರಮಗಳು ಅವೆಲ್ಲ ಆಗೋದಿಲ್ಲ. ಎಷ್ಟೇ ನಾವು ಪರಮಾತ್ಮನ ಪ್ರೀತಿಕರವಾದ ಅಷ್ಟೇ ಕೆಲಸವನ್ನು ಮಾಡ್ತೀವಿ ಅಂತ ಹೋದರೂ ನಮ್ಮ ಸುತ್ತಮುತ್ತಲೂ ಇರತಕ್ಕಂಥ ಪರಿವಾರ, ಅವರ ಜಂಜಾಟ, ಅನೇಕ ಥರದ ಕಷ್ಟ ಕಾರ್ಪಣ್ಯಗಳು, ದಾರಿದ್ರ್ಯ ಕ್ಲೇಶಗಳು, ರೋಗ ದುಪದ್ರವಗಳು, ನಾನಾ ಥರದ ಹಿಂಸೆಗೆ ಒಳಗಾಗಿರ್ತಕ್ಕ ಈ ಜೀವ ತತ್ತರಿಸಿ ಹೋಗಿ ಪರಿಹಾರ ಆದರೂ ಸಾಕಪ್ಪ, ಮೋಕ್ಷ ಯಾವಾಗಾರ ಬರಲಿ. ಕೇವಲ ನಿಷ್ಕಾಮ ಕರ್ಮ ಅಂದ್ರೆ ಮೋಕ್ಷ ಮಾರ್ಗ. ಅದು ಯಾರು ಈಗ ಬಂದದ್ದಾದ ಹೋದ್ರೆ ಸಾಕು ಎಂಬ ರೀತಿಯಿಂದ ಆಗ ಸ್ವಾಮೀ ಇದನ್ನು ಪರಿಹಾರ ಮಾಡಬಾರದು ಎಂಬುದಾಗಿ ಹೀಗೆ ಪ್ರಾರ್ಥನೆಯನ್ನು ಮುಂದೆ ಮಾಡಿಕೊಂಡು ಎಷ್ಟೋ ಸತ್ಕರ್ಮವನ್ನು ಮಾಡ್ತಾನೆ. ಅವೆಲ್ಲ ಸಕಾಮನೆ ಆಗ್ತಾರೆ. ಅಂದರೆ ಕೇವಲ ನಿಷ್ಕಾಮ ನಾವು ಮಾಡ್ಲಿಕ್ಕೆ ಬರೋದಿಲ್ಲ, ಆಗೋದಿಲ್ಲ. ನಮ್ಮ ಪರಿಸರ, ನಮ್ಮ ಸ್ಥಿತಿಗತಿಗಳು, ಗೃಹಸ್ಥಾಶ್ರಮದ ಹಾಗಿರ್ತದೆ. ಆದರೆ ಪರಮಾತ್ಮ ಅಂತಾನೆ ಕೆಲವು ಕಾಲದಲ್ಲಾದರೂ ನೀವು ಹಾಗೆ ನಡೆಸಲಿಕ್ಕೆ ಬೇಕು ಅಂಥ ಒಂದು ಕಾಲವನ್ನು ತರ್ತೀನಿ ಎಂಬುದಾಗಿ ಈ ಏನು ಕಾಲ ತಂದ ಈಗ ಯಾವುದು ಈಗ ಪುರುಷೋತ್ತಮ ಮಾಸ, ಇದು ಯಾವ ಲೌಕಿಕ ಕಾಮನಕ್ಕೆ ಇಲ್ಲ, ಫಲಕಾಮನಕ್ಕೆ ಅವಕಾಶನೇ ಇಲ್ಲ. ಈ ಲಗ್ನ ಮುಹೂರ್ತ ಮುಂತಾದ್ದು ಇದ್ರೆ ಆರು ಬೀಗರು ಬಿಜ್ಜರು ಅವ್ರು ಸಂತೋಷ ಪಡಿಸೋದಪ್ಪ, ನಮ್ಮ ಬೇಕಾದ್ರೆ ರಾಯಮಠ ಕೊಟ್ಬಿಡ್ತೀವಿ, ಇವ್ರು ಬಂದವ್ರು ಸಂತೋಷ ಆದ್ರೆ ಸಾಕೀಗ. ಎಲ್ಲ ಸಕಾಮನ ಅಲ್ಲಿ ನಮ್ಮ ನಿಷ್ಕಾಮಕ್ಕೆ ಹೆಚ್ಚಿಗೆ ಖರ್ಚಾಗ್ತದೆ, ಸಕಾಮಕ್ಕೆ ಹೆಚ್ಚಾಗ್ತದೆ. ಪ್ರೀತಿಯಾದ ಸಂತೋಷ ಅದಕ್ಕೇನೆ ಲಕ್ಷಗಟ್ಟಲೆ ಹೊರಟೋಗ್ತದೆ. ಇದೆಲ್ಲೋ ದೇವೇಂದ್ರಾಮಣದ್ದು ಸ್ವಲ್ಪ ಹಾಕಿಬಿಡ್ತದೆ. ಆದ್ದರಿಂದ ನಿಷ್ಕಾಮ ಕರ್ಮ ಅಂಬುದು ನಾವು ಬಾಕಿ ಸಂದರ್ಭದಲ್ಲಿ ಆಗೋದಿಲ್ಲ. ಈ ಕಾಲದಲ್ಲಿ ಮಾತ್ರ ಬೇರೆಯವರಿಗೆ ಅವಕಾಶನೇ ಇಲ್ಲ. ಯಾವುದೆಲ್ಲ ನಿಲ್ಲಿಸಿಬಿಡ್ತಾರೆ. ಯಾವ ದೇಹಾನುಬಂಧಿ ಅಭಿಮಾನಿಕವಾಗಿರ್ತಕ್ಕ ಕ್ರಿಯಾಕಲಾಪಗಳಿಗೆ ಅವಕಾಶನೇ ಇಲ್ಲ. ಹಂಗೆ ಮಾಡಾಕಿಬಿಟ್ಟೆ. ಯಾವ ಅಭಿಮಾನಿಕ ಕೇವಲ ದೇವಬ್ರಾಹ್ಮಣರ ಸೇವಾ, ಹರಿಪ್ರೀತಿಯಾಗಲಿ ಗುರುಪ್ರೀತಿಯಾಗಲಿ ಒಂದೇ ಸಂಕಲ್ಪ ನೋಡ್ರಿ. ಈ ಒಂದು ತಿಂಗಳು ನಡೆಸೋದೆಲ್ಲ ಇದೆಯಲ್ಲ, ಸ್ನಾನ, ಸಂಧ್ಯಾವಂದನೆ, ಜಪತಪಾದ್ಯಾನುಷ್ಠಾನ, ದಾನ ಧರ್ಮ ಏನು ನಡೆಸ್ತಾರೋ ಎಲ್ಲವೂ ಕೇವಲ ಹರಿಪ್ರೀತಿ. ಕೆಲವನ್ನು ಮಾತ್ರ ಕೆಲವಿಟ್ಟು ಅದು ನಿಷ್ಕಾಮನೆ ಆಗಿ ಹೋಗ್ತದೆ. ಕೆಲವು ಜಾತಕರ್ಮ ಮುಂತಾದ ಕೆಲವಿಟ್ಟು ಅದು ಮಾತ್ರ.
ಇನ್ನು ಬಾಕಿ ಇವೆಲ್ಲ ಯಾವ ಅಭಿಮಾನಿತವಾದ್ದು ನಡೆದು ಹೋಗಿಲ್ಲ. ಅಂದಮೇಲೆ ಬಲಾತ್ಕಾರದಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಮೋಕ್ಷ ಮಾರ್ಗ ಅನುಷ್ಠಿತವಾಗಲಿ ಎಂಬುದಾಗಿ ಪರಮಾತ್ಮ ತಂದಿರತಕ್ಕಂಥ ಈ ಕಾಲವನ್ನು ವಿಚಾರವನ್ನು ಮಾಡಿದರೆ ಎಲ್ಲ ಮಾಸಗಳಕ್ಕಿಂತ ಇದೇನಾಗುತ್ತೆ, ಅಧಿಕ ಆಗುತ್ತೆ. ಅಧಿಕ ಮಾಸ, ಹಿಂಗೆ ಅಧಿಕ ಮಾಸ ಅಂತ ಹೆಸರು. ಅಧಿಕ ಅಂದ್ರೆ 30 ಮೇಲೆ 3 ಬೇಕು, 33 ಕೊಟ್ಟುಬಿಡ್ತಾರೆ ಅಧಿಕ. ಅದು ಅಧಿಕನೇ ಇರಲಿ ದಾನದಲ್ಲಿ. ಈ ಕ್ರಮದಿಂದ ಅಧಿಕ ಮಾಸ, ಪುರುಷೋತ್ತಮ ಮಾಸ, ಸ್ವಾಮಿನೇ ಸಾಕ್ಷಾತ್ ಮುರಳೀಧರ, ವೃಂದಾವನ ಅಂತ ಸಂಚಾರಿ, ಅಂಥ ಗೋಪಿಕಾನಂದವರ್ಧನ, ರಾಧಾರಮಣ, ಗೋಲೋಕ ನಿಯಾಮಕ, ನಾನಾ ರೂಪದಿಂದ ಲಕ್ಷ್ಮೀದೇವಿಯಿಂದ ಸೇವಿತನಾದಂಥವನು. ಲಕ್ಷ್ಮೀದೇವಿ ಪರಮಾತ್ಮನ ಬಾಲರೂಪದ ಜೊತೆಗೆ ಅಡ್ಡಾಡಬೇಕು ಅಂತ ಅವಳಿಗೆ ಅಪೇಕ್ಷೆ ಬಂತು. ಅಡ್ಡಾಡೋದು ಹೆಂಗೆ ನೋಡಿ, ಇದೊಂದು ಪ್ರಶ್ನೆ ಬರ್ತದೋ ಇಲ್ಲೋ. ಅವನು ಗಂಡ ಕೂತಿಯಾನೆ ಶ್ರೀಹರಿ, ಅವನು ಹುಡುಗ ಆಗಿದ್ದಾಗ ಇವಳು ಆಟ ಆಡೋದು ಹೆಂಗೆ ಅವನ ಜೊತೆಗೆ. ಅದಕ್ಕೆ ಪರಮಾತ್ಮ ಅವಳಿಗೋಸ್ಕರ ಒಂದು ಗೋಲೋಕ ಅಂತ ನಿರ್ಮಾಣ ಮಾಡಿದ್ದ. ಆ ಗೋಲೋಕದಲ್ಲಿ ರಮಾದೇವರು 16 ವರ್ಷ ಹುಡುಗಿಯಾಗಿ ಅಲ್ಲಿರ್ತಕ್ಕ ಒಂದು ರೂಪನೇ ರಾಧಾರೂಪ. ಅದಕ್ಕೆ ರಾಧಾರಮಣ ಅನ್ನೋದು. ಇದನ್ನು ಭ್ರಾಂತರಾಗಿ ಇಲ್ಲಿ ಸ್ವಾಮಿ ಅವತಾರ ಮಾಡಿದಾಗ ರಾಧಾ ಅಂತ ಯಾರೋ ಒಬ್ಬ ಗೋಪಿಕಾ ಕನ್ಯಾ ಇದ್ಲು, ಅವಳಿಗೆ ಹಚ್ಕೊಂಡ್ಬಿಡ್ತಾರೆ. ಹಂಗಿಲ್ಲ, ಅಲ್ಲ, ಅಲ್ಲಿ ಗೋಲೋಕದಲ್ಲಿರ್ತಕ್ಕ ರಾಧಾ 16 ರೂಪಗಳಿಂದ ರಮಾದೇವಿ ಆ ಕೃಷ್ಣನ ಜೊತೆಗೆ ಅದೊಂದು ಆನಂದೋದ್ರೇಕನೇ ಬೇರೆ. ಮಕ್ಕಳನ್ನ ಮಗು ರೂಪದಲ್ಲಿರ್ತಕ್ಕ ಜೊತೆ ಮಾತಾಡೋದು, ಎತ್ಕೊಂಬೋದು, ಮುದ್ದಾಡೋದು, ಕುಣಿದಾಡೋದು, ನಾನಾ ಥರದ್ದು ಇದೊಂಥರದ್ದು. ಈ ಥರದ ಒಂದು ಕೊಡ್ಲಿಕ್ಕೆ ಹೋಗಿ ಇನ್ನು ಗಂಡ ಜೊತೆಗೆ ಇರೋದು ಮಾಡೋದು ಅದೊಂದು ಬೇರೆ. ಇನ್ನು ಯುದ್ಧದ ಮೇಲೆ ಹೋದಾಗ ಅದು ಮಾಡೋದು, ಅದು ಸತ್ಯಭಾಮಾದೇವಿ ಅದನ್ನು ಮಾಡಿದ್ದು ಬೇರೆ. ಹಿಂಗೆ ಒಂದೊಂದು ಕ್ರಮದಿಂದ ಪರಮಾತ್ಮ ಲಕ್ಷ್ಮೀದೇವಿಗೆ ನಾನಾ ಕ್ರಮದಿಂದ ತನ್ನ ಒಲಿಮೆಯನ್ನು ಕೊಟ್ಟಿರತಕ್ಕವನಾದ್ದರಿಂದ ಗೋಲೋಕದಲ್ಲಿ ಆ ಕ್ರಮದಲ್ಲಿ ಇದ್ದು ಆ ಲಕ್ಷ್ಮೀದೇವಿ ತನ್ನ ಗೆಳತಿಯರನ್ನೆಲ್ಲ ಇಟ್ಕೋಬೇಕಲ್ಲ. ಅದಕ್ಕೋಸ್ಕರವಾಗಿ ಮಾಡ್ಕೊಂಡಿರೋದೇನೆ ಕುಣಿಲಿಕ್ಕೆ, ನರ್ತನ ಮಾಡಲಿಕ್ಕೆ, ಹಾಡು ಹೇಳಲಿಕ್ಕೆ, ಇದೆಲ್ಲ ಬಾಲ್ಯದಲ್ಲಿದ್ದಾಗಲೇ ಸ್ವಾಮಿ ನಡೆಸೋದು. ಮತ್ತೆ ತಮ್ಮ ಹೆಂಗೆ ಬೇಕಾದ್ರೆ ಹಂಗೆ ಮಾತಾಡ್ಲಿಕ್ಕೆ ಬರ್ತಿರ್ತದೆ. ಅದೇ ಸ್ವಲ್ಪ ದೊಡ್ಡವರಾದ ಹಂಗೆಲ್ಲ ಮಾತಾಡಲಿಕ್ಕೆ ಬರಲ್ಲ, ಬಾಯಿ ಬಿಗಿ ಬಿಡುಕ ಮಾತಾಡಲಿಕ್ಕೆ ಬರೋದಿಲ್ಲ ಅವೆಲ್ಲ. ಆದ್ದರಿಂದ ಆ ಕ್ರಮದಿಂದ ಅವನ ಜೊತೆಗೆ ನಡಲಿಕ್ಕೆ ಆಗ ಅಪ್ಸರಾಸ್ತ್ರೀಯರಿಗೆ ಮುಂತಾದವರಿಗೆಲ್ಲ ಅವಕಾಶವನ್ನು ಕೊಟ್ಟಿರೋದು. ಅಂಥ ಒಂದು ಲೋಕನೇ ಬೇರೆ ಇಟ್ಟುಬಿಟ್ಟ. ಅದು ಬೇಕಾದ್ರೆ ನೀವು ನೋಡ್ರಿ, ನೀವು ಯಾರು ಬಂದಲ್ಲಿ ಭಾಗವಹಿಸೋಂಗಿಲ್ಲ. ಅದು ಬೇಕಾದ್ರೆ ಹೇಗಿದೆ ತೋರಿಸ್ತೀನಿ ಎಂಬುದಕ್ಕೆ ಕಿಂಚಿತ್ ಇಲ್ಲಿ ಜಗತ್ತಿನಲ್ಲಿ ತೋರಿಸಿಬಿಟ್ಟಾರೆ. ಅದನ್ನ ಒಂದೇ ವಂದಾರಂ ವೃಂದಾವನ ವಿನೋದಿನಂ ವೃಂದಾವನ ಕಲಾನಾಥಂ ಪುರುಷೋತ್ತಮ ಅದ್ಭುತಂ. ಇಂಥ ಪುರುಷೋತ್ತಮ ರೂಪ, ಇಂಥ ಪುರುಷೋತ್ತಮ ರೂಪ ಅದನ್ನು ಸ್ವಾಮಿ ಈ ಕಾಲಕ್ಕೆ ನಿಯಾಮಕ ರೂಪ ಅಂತಿಟ್ಟು ತನ್ನ ಪರಿವಾರಗಳನ್ನೆಲ್ಲ ಯೋಜಿಸಿಕೊಂಡು ಏನು ಸೃಷ್ಟಿಸ್ಥಿತ್ಯಾದಿಗಳಲ್ಲಿ ಯಾರನ್ನ ಅಂಗವನ್ನು ಮಾಡಿಕೊಂಡಿದ್ದಾನೋ ಅಷ್ಟವಸುಗಳು, ದ್ವಾದಶಾದಿತ್ಯರು, ಯಥಾಶುರುದ್ರರು, ವಷಟ್ಕಾರಾದಿ ತನ್ನ ರೂಪ, ಪ್ರಜಾಪತಿಯನ್ನು ಮುಖ್ಯ ಪ್ರಾಣ, ಬ್ರಹ್ಮದೇವರು ಇವರೆಲ್ಲ ಯೋಜಿಸಿಕೊಂಡು ಇವರ ಮೇಲೆ ತಾನು ಅಧಿಕನಾಗಿ ತಾನು ಸರ್ವೋತ್ತಮನಾಗಿ ನಿಂತಿದ್ದು ರಮಾ ಸಮೇತನಾಗಿರ್ತಕ್ಕ ಪುರುಷೋತ್ತಮ ಶ್ರೀಹರಿಯನಿದ್ದಾನೆ. ಈ ಕಾಲಕ್ಕೆ ಆತ ನಿಯಾಮಕನಾಗಿ ಮಾಡತಕ್ಕ ಸಕಲ ಕ್ರಿಯಾಕಲಾಪಗಳು ಕೇವಲ ಹರಿಪ್ರೀತಿಗಳ. ಇಂತಹ ಸಂದರ್ಭದಲ್ಲಿ ಎಷ್ಟೋ ದಾನ ಧರ್ಮಗಳನ್ನು, ಪ್ರದಕ್ಷಿಣ ನಮಸ್ಕಾರಗಳು, ದೀಪಾದಿಗಳ ಹಚ್ಚೋದು, ಅನೇಕ ಥರದ ಸೇವಾ ಸೂತ್ರಗಳು, ನಾನಾ ಥರದ್ದು ಹೇಳಿದ್ದಾರೆ. ಅದಕ್ಕೆ ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಯಾವ್ಯಾವ ರೀತಿಯಿಂದ ಮಾಡಿ ಉದ್ಧತರಾದರು ಅಂತ ಹೇಳಿ ಎಲ್ಲರಿಗೂ ಶಿಖರಪ್ರಾಯವಾಗಿರತಕ್ಕ ಅಧಿಕ ಮಾತ್ರ ಅಧಿಕವಾದ ಯಾವುದು ಅಂತಂದರೆ ಸಚ್ಚಾಸ್ತ್ರ ಶ್ರವಣ. ಇದು ಬಹಳ ಮಹತ್ವ ಕೊಟ್ಟಿದೆ. ಅಂತಹ ಸಚ್ಚಾಸ್ತ್ರದಲ್ಲೂ ಕೂಡ ಹೆಚ್ಚಿನದಾಗಿ ಶ್ರೀಮದ್ ಭಾಗವತಕ್ಕೆ ಮಹತ್ವ ಹೇಳಿದ್ದಾರೆ. ಶ್ರೀಮದ್ ಭಾಗವತ ಶ್ರವಣ ಮಾಡಿ ಅಧಿಕ ಮಾಸದಲ್ಲಿ ಒತ್ತಿ ಹೇಳಿದ್ದಾರೆ. ಅಂದರೆ ಎಲ್ಲದಕ್ಕೂ ಸಾಧನಗಳಿಗೆ ಸಾಧನತ್ವವನ್ನು ತಂದುಕೊಳ್ಳೋದು. ಜ್ಞಾನಶಕ್ತಿ ಇಲ್ಲ ಹೊರತು ಭಕ್ತಿ ಅದು ಸರಿಯಾದ ಭಕ್ತಿ ಆಗೋದಿಲ್ಲ. ಭಕ್ತಿ ಇಲ್ಲದ ಹೊರತು ಮಾಡಿದ ಕ್ರಿಯಾಕಲಾಪಗಳೆಲ್ಲ ಅದು ಸಾಧನ ಅಂತ ಆಗೋದೇ ಇಲ್ಲ. ಮಾಡೋದಾರು ಮಾಡ್ತೀವಿ. ಆ ಭಕ್ತಿ ಅದರ ಹಿನ್ನೆಲೆ ಇರತಕ್ಕ ಜ್ಞಾನಶಕ್ತಿಯನ್ನು ತುಂಬತಕ್ಕಂಥ ಗ್ರಂಥನೇ ಶ್ರೀಮದ್ ಭಾಗವತ. ಆದ್ದರಿಂದ ಶ್ರೀಮದ್ ಭಾಗವತ ಆ ಹರಿಭಕ್ತಿ ಅಂತ ಪದಾರ್ಥವನ್ನು ಹರಿತತ್ವ, ಗುರುತತ್ವ, ಶ್ರೀಹರಿ ಸರ್ವೋತ್ತಮ, ಜಗದ್ಗುರುಗಳು ಮುಖ್ಯ ಪ್ರಾಣ, ಇನ್ನೆಲ್ಲರೂ ಅವರ ಅಧೀನರು. ಈ ತತ್ವನಿಶ್ಚಯ ಬರೋದು ಬಹಳ ಶ್ರಮ. ಈ ತತ್ವನಿಶ್ಚಯಪೂರ್ವಕವಾಗಿ ಹರಿಗುರು ಭಕ್ತಿ ಬರೋದು ಅದು ನಾವು ದೊಡ್ಡ ಅಲಭ್ಯ ಲಾಭ. ಅದು ಸಿಕ್ಕಿಬಿಡ್ತು ಅಂತಂದರೆ ಮುಂದಿಂದೆಲ್ಲ ಸುಲಭ. ಆದ್ದರಿಂದ ಅದು ಒಂದು ಸಿಕ್ಕಾಗ ಎಲ್ಲ ತಂದು ಕೊಡ್ತದೆ. ಅದು ಅದಕ್ಕೆ ಅಂತಾರ ಏನು ಹೆಂಗೆ ಇರು, ಮೊದಲು ಹರಿಭಕ್ತನಾದ ಗುರುಭಕ್ತನಾದ, ಹೆಂಗೆ ಅಷಡ್ಢಾಳೆ ಹೆಂಗೆ ಒಂದು ಇರು, ನಾನು ಹರಿಗುರು ಭಕ್ತನಾದ, ದೇವಬ್ರಾಹ್ಮಣ ಪಾರಕ್ಕೆ ಬಿದ್ದು ಹರಿಗುರು ಭಕ್ತನಾಗಿ ಮಾಡು. ಅದು ಏನು ಮಾಡಿದೆ ಎಲ್ಲ ತಂದು ಕೊಡ್ತದೆ. ನಮ್ಗೆ ಯಾರ ಮೇಲೆ ಅತಿಶಯ ಪ್ರೀತಿ ಇರ್ತದೆ
ಅವರಿಗೋಸ್ಕರವಾಗಿ ಆ ಪ್ರೀತಿ ಅತಿಶಯ ಇದ್ದಿದ್ದರಿಂದ ನಾವೆಲ್ಲ ಏನು ಬೇಕಾದ್ರೂ ಮಾಡ್ತೀವಿ. ಅದಕ್ಕೆ ಅವ್ರು ಬರೋ ತನಕ ಕಾಯ್ತೀವಿ, ಉಪವಾಸ ಬಿದ್ದಿರ್ತೀವಿ. ಅವ್ರಿಗೇನು ಪ್ರಿಯವಾದ ಅವ್ರು ಮಾಡ್ತೀವಿ, ಅವ್ರು ಯಾರು ಬೇಕೋ ಅವರೆಲ್ಲರೂ ಸೇರಿಸ್ತೀವಿ. ಹೀಗೆ ನಮ್ಗೆ ಲೋಕದಲ್ಲಿ ನಮ್ಮ ಒಂದು ವಸ್ತುವಿನ ಬಗ್ಗೆ ಅತಿಶಯ ಪ್ರೀತಿ ಇದ್ದಾಗ ಅದು ನಮ್ಮ ಲೋಕ ದೃಷ್ಟಾಂತದಲ್ಲಿ ಆ ತಾಯಂದ್ರು ಮಕ್ಕಳಿಗೆ ಮಾಡ್ತಕ್ಕ ಅಂಶ ಬಹಳ ಕಂಡು ಬರ್ತದೆ. ಅದು ಎಷ್ಟೊತ್ತೇ ಕಾಯಿರಲಿ, ಅವು ತಿನ್ಸೇ ಊಟ ಮಾಡೋದು, ಅವ್ರು ಸಂತೋಷ ಅವರಲ್ಲಿ ಮಾಡಲಿ ಎಲ್ಲ ಹೇಗೆ ಮಾಡ್ತಾರೋ. ಯಾಕೆ ಅಲ್ಲಿ ಏನು ಕಾರಣ? ನಡೆಸೋ ಪ್ರೀತಿ, ಇನ್ನೇನು ಇಲ್ಲ. ಹಾಗೆ ಆ ಪರಮಾತ್ಮ ಹರಿವಾಯುಗಳಲ್ಲಿ ಒಂದು ಪ್ರೀತಿ ಅತಿಶಯ, ಅವನ ಭಕ್ತಿ ಅತಿಶಯ ನಮ್ಗೆ ಇತ್ತು ಅಂತಂದ್ರೆ ಅವನು ಯಾವ ಉಪವಾಸಗಳು ಮಾಡ್ತೀನಿ ಸ್ವಾಮಿ, ನಾನು ಇಪ್ಪತ್ತಿಗೆ ಪೂಜೆ ಮಾಡೋಕೆ ಮಾಡ್ತೀನಿ. ಅವನು ಏನು ಅವನ ಪ್ರೀತಿಕರವಾದ ಏನೋ ಅವೆಲ್ಲ ಮಾಡ್ಲಿಕ್ಕೆ ಹೋಗ್ತಾನೆ, ಯಾವುದು ಶ್ರಮ ಅಂತಾನೆ ಕಾಣಿಸೋದಿಲ್ಲ. ಇದು ಆ ಹರಿಭಕ್ತಿ ಗುರುಭಕ್ತಿ ನಮಗೆ ಸಾಧನ ಕ್ಷೇತ್ರದಲ್ಲಿ ನಮ್ಮನ್ನು ಮುಂದುವರಿದಕ್ಕಂಥ ಪದಾರ್ಥ. ಅದು ಹೋಗಿ 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 ಕೊನೆಯಲ್ಲಿ ಆ ಆನಂದದ ಉದ್ರೇಕ ಭಕ್ತಿ ಆಕಾರ ಎಲ್ಲ ಒಂದಾಗಿ ಬಿಡ್ತಾವೆ. ಅದೇ ಮೋಕ್ಷಾನಂದ, ಅಲ್ಲಿ ತನಕ ಮುಟ್ಟಿಸ್ಬಿಡ್ತದೆ ನಮಗೆ. ಇದಕ್ಕೆಲ್ಲ ಕಾರಣವಾದ ಹರಿಗುರು ಭಕ್ತಿ. ಅದು ಒಂದು ಜನ್ಮದಲ್ಲ, ಬಹುನಾಂ ಜನ್ಮನಾಮಂತೆ ಜ್ಞಾನಮಾನ್ ಮಾಂ ಪ್ರಪದ್ಯತೆ. ಆದ್ದರಿಂದ ಅಂಥ ಹರಿಗುರು ಭಕ್ತಿಯನ್ನು ನಮಗೆ ಅನೇಕ ಥರದಿಂದ ಅಡ್ಡ ಹಾಕತಕ್ಕಂತಹ ದುರ್ವಾದಗಳು, ದುಷ್ಟ ಸಹವಾಸ, ದುಷ್ಕರ್ಮಗಳು, ದುಷ್ಟ ಸಂಸ್ಕಾರ, ದುಷ್ಟ ಮಾತುಗಳು, ದುಷ್ಟ ಪದಾರ್ಥ ನೋಡೋದು, ದುಷ್ಟ ಪದಾರ್ಥ ಕೇಳೋದು, ಇವುಗಳಿಂದ ನಮ್ಮ ಮನಸ್ಸು ಕೆಟ್ಟ ಹೋಗಿ ಆ ಹರಿಭಕ್ತಿಗಳು ಎಲ್ಲೋ ಬಂದಿದ್ದು ಕೊಚ್ಕೊಂಡು ಹೋಗ್ಬಿಡ್ತದೆ, ಉಳಿಯೋದೇ ಇಲ್ಲ. ಅಂತ ಹರಿಗುರು ಭಕ್ತಿಯನ್ನು ಪುನಃ ನಮಗೆ ಉಳಿಸ್ತಕ್ಕಂಥ ಯಾವ ಥರದ ಅಡ್ಡಿ ಆತಂಕಗಳು ಬಂದು ಅದನ್ನು ದೂರ ಸರಿಸಿ ನಮ್ಮಲ್ಲೇ ಹರಿಗುರು ಭಕ್ತಿಯನ್ನು ಉಳಿಸ್ತಕ್ಕಂಥ ಒಂದು ಸನ್ನಿಧಾನ, ಒಂದು ತನ್ನ ಅನುಗ್ರಹ ಸ್ವಾಮಿ ಎಲ್ಲಿಟ್ಟೆ ಅನ್ನೋದನ್ನ ಶ್ರೀಮದ್ ಭಾಗವತ ಸಚ್ಚಾಸ್ತ್ರಲಿಟ್ಟೆ. ಅದನ್ನ ಅದನ್ನು ಕೇಳ್ತೀವಿ. ಅದೆಂದೋ ಏನೋ ಕೇಳಿ ಯಾರಿಗೂ ಹೊರಸ್ಕೊಟ್ಟು ಕೊಡೋರಲ್ಲ. ಅಲ್ಲಿ ಯಾರಾದ್ರೂ ಬಂದು ಏನೋ ಬಂದು ಯಾರ್ದು ಕಥೆ ಆಗೋತು, ಮುಗಿದು ಹೋತು, ಮತ್ತು ಅದನ್ನು ಜಾಸ್ತಿ ಬಿಡೋದು, ಇನ್ನೊಂದ್ಸಲಿ ಮತ್ತೆ ಹೊಸದಾಗಿ ಕೇಳೋದು. ಹಿಂಗಲ್ಲ, ನಿತ್ಯ ನಮ್ಮ ಜೀವನದಲ್ಲಿ ಅದೇನು ನಮ್ಗೆ ಉಪಕಾರ ಮಾಡ್ತಾ ಇದೆ, ನಮ್ಮ ನಿತ್ಯ ಸಾಧನ ಕ್ಷೇತ್ರದಲ್ಲಿ ಹೇಗೆ ಉಸಿರಾಗಿದೆ, ನಾವು ಬೇಕಾದನ್ನು ಹೇಗೆ ತುಂಬುತ್ತದೆ, ಇದನ್ನು ನೋಡ್ಬೇಕು. ಇದು ಶ್ರೀಮದ್ ಭಾಗವತದ ಮಹತ್ವ. ಅಂಥ ಶ್ರೀಮದ್ ಭಾಗವತ ಅದು ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಅದು ಭಾಗವತ ಅರ್ಥ ಆಗಬೇಕು ಭಗವತ್ಪಾದರಿಗೆ. ಭಗವತ್ಪಾದರೇ ಅದನ್ನು ಕೊಡ್ತಕ್ಕವು. ಭಾಗವತಕ್ಕಿಂತಲೂ ಮಿಗಿಲಾದ್ದು ಅಂತಿದೆ ಯಾವುದು? ಶ್ರೀಮದ್ ಮಹಾಭಾರತ. ವೇದವ್ಯಾಸದೇವರು ನಾನು ಭಾಗವತ ಸಮಸ್ತ ಸಚ್ಚಾಸ್ತ್ರಗಳ ಸಾರವನ್ನ ಭಾಗವತ ರೂಪದಲ್ಲಿ ಮಾಡಿಟ್ಬಿಟ್ಟಿದ್ದೀನಿ, ಅದನ್ನು ನನ್ನ ಗ್ರಂಥಕ್ಕೆ ಸಾರ ನೀ ಬರೆಯಿತು. ಯಾರಿಗೆ? ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ. ಪರಾಶರ್ಯರು ವೇದವ್ಯಾಸದೇವರು ಶ್ರೀಮದಾಚಾರ್ಯರಿಗೆ ಆದೇಶ ಕೊಡಬೇಕಾದ್ರೆ ಎಲ್ಲ ಗ್ರಂಥಗಳ ಬಗ್ಗೆ ಹೇಳಿದ್ರ ಜೊತೆಗೆ ಮಹಾಭಾರತವನ್ನು ವಿಶೇಷತಃ ಉಲ್ಲೇಖವನ್ನು ಮಾಡಿ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ. ಮಹಾಭಾರತ ಅಂದ್ರೆ ಏನು? ವೇದವ್ಯಾಸದೇವರ ಸ್ವಂತ ಭಾಷಾ, ಸ್ವಂತ ವಾಣಿ. ಪರಮಾತ್ಮನ ಭಾಷಾ ಹೇಗಿದೆ, ಏನು ಕಲಾ ಸಂಪತ್ತಿದೆ, ಎಷ್ಟು ವರ್ಣನಾ ಚಾತುರ್ಯ, ಎಷ್ಟು ತತ್ವಾರ್ಥ ಗರ್ಭಿತ, ಎಷ್ಟು ಸುಲಲಿತ, ಮನೋಹರ, ಮಧುರ, ಇವನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಮಹಾಭಾರತ ನೋಡಬೇಕು. ಆ ಮಹಾಭಾರತ ಎಂಬುದಕ್ಕ ಗ್ರಂಥ, ಅದು ಗ್ರಂಥಕಾರರಿಂದ ಪ್ರಸಿದ್ಧರಾಗಿರ್ತಕ್ಕ, ಅವರು ಭಾರಿ ಗ್ರಂಥಕಾರರೇ ಅವರೆಲ್ಲ. ಬ್ರಹ್ಮದೇವರು, ಮುಖ್ಯಪ್ರಾಣದೇವರು, ರುದ್ರಾಜ ದೇವತೆಗಳು ಅವರೇನು ಸಾಮಾನ್ಯ ಗ್ರಂಥಕಾರರಲ್ಲ. ಅಂಥವರು ಮುಗಿದ ಮೇಲೆ ಬೆಟ್ಟಿಟ್ಟು ಆಶ್ಚರ್ಯಪಟ್ಟರು, ಸ್ವಾಮಿ ಇದು ಹಿಂಗೆ ನಾವು ಮಾಡ್ಲಿಕ್ಕೆ ಬರೋದು. ಈ ಗ್ರಂಥ ಕೊಟ್ಟಿರ್ತಾನೆ ನೀನು ಒಬ್ಬನಿಗೆ, ಏನೋ ಶಬ್ದ ಜೋಡಿಸ್ಬಿಡೋದೆಲ್ಲ ಗ್ರಂಥ ಅಲ್ಲ. ಎಷ್ಟು ಅಭಿಪ್ರಾಯ ತುಂಬೋದು, ಎಷ್ಟು ಥರದ ಶೈಲಿ, ಎಷ್ಟು ಥರದ ರೀತಿ, ಎಷ್ಟು ಥರದ ಭಾಷಾ, ಎಷ್ಟೆಷ್ಟು ಥರದ ಯಾರ್ಯಾರಿಗೆ ಅದು ಮುಟ್ತಾ ಇರಬೇಕು ಆ ವಿಷಯಗಳು ಹೋಗಿ ಏನು ತುಂಬಿಯ ಈ ಮಹಾಭಾರತದಲ್ಲಿ. ಅದನ್ನು ಶ್ರವಣ ಮಾಡಲಿಕ್ಕೆ ಎಲ್ಲ ಬಂದು ಕೂತ್ಬಿಟ್ರು ಅಂತ. ಇಂಥ ಮಹಾಭಾರತ ಗ್ರಂಥ, ಆ ಗ್ರಂಥದಲ್ಲಿ ಸಮಸ್ತ ದೇವತೆಗಳಂತೂ ಭಗವಂತನ ಸನ್ನಿಧಾನ ಇರೋದರಿಂದ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ. ಮಹಾಭಾರತ ಗ್ರಂಥ ನಿರುತ್ತಮಸ್ಯ ಯೋ ವೇದ ಸರ್ವ ಪಾಪೈ ಪ್ರಮುಚ್ಯತೆ. ನಿರ್ವಚನ ಕೇಳಿದ್ರೆ ಸಾಕು ಪಾಪಮೋಚನ. ಇಷ್ಟು ಬೃಹದಾಕಾರ ಗ್ರಂಥ ಅಂಥ ಮಹಾಭಾರತ. ಅದರಲ್ಲಿ ಸಾರಭೂತವಾದ ಎರಡು ಭಾಗ, ಒಂದು ಭಗವದ್ಗೀತಾ, ಒಂದು ವಿಷ್ಣು ಸಹಸ್ರನಾಮ. ಇವೆರಡು ಅದರದ್ದು ಆ ಮಹಾಭಾರತದ ಪಾರಿಜಾತ ಬದುಭೂತ ಉದ್ದೇಶ. ಇಂಥ ಮಹಾಭಾರತ ಗ್ರಂಥ ಅದರದ್ದು ಸಾರ ಇವೆರಡು ಅಂತ ಹೇಗೆ ಹೇಳಿದ್ದಾರೋ ಅದರಂತೆಯೇ ಇನ್ನೊಬ್ಬ ಜ್ಞಾನಿಗಳು ಅದರ ಸಾರ ಯಾವುದು ಅಂತ ತಗೊಂಡಾಗ ಶ್ರೀಮದ್ ಭಾಗವತ ವೇದವ್ಯಾಸದೇವರೇ ನಿರ್ಮಾಣ ಮಾಡಿಕೊಟ್ಟಂಥ ಸಾರ. ಅದು ಕೃಷ್ಣ ಪರಮಾತ್ಮ ವಚನ.
ಇನ್ನೊಂದು ಕೃಷ್ಣ ಪರಮಾತ್ಮನ ಸನ್ನಿಹಿತನಾಗಿ ಭೀಷ್ಮಾಚಾರ್ಯ ದ್ವಾರ ಹೇಳಿದ್ದು ಸಹಸ್ರನಾಮ. ವಾಸಿಷ್ಠ ಕೃಷ್ಣನೇ ಆ ಮಹಾಭಾರತದ ಸಾರವನ್ನು ಕೊಟ್ಟ ಯಾವುದರಿಂದ? ಶ್ರೀಮದ್ ಭಾಗವತ ರೂಪದಿಂದ. ಇವಿಷ್ಟನ್ನೂ ಮೇಲಿಸಿ ಇವೆಲ್ಲದಕ್ಕೂ ಆ ಸಾರ ತರುವ ಹರಿಹಿ ಅವನಲ್ಲಿ ಗುರಿ ಇದೆ. ಸಮಗ್ರ ಮಹಾಭಾರತ ಏನು ಹೇಳ್ತಾರಲ್ಲಿ? ವೇದೇ ರಾಮಾಯಣೇ ಚೇ ಪುರಾಣೇ ಭಾರತೆ ತಥಾ ಆದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಇದೊಂದು ನಮಗೆ ದಿಕ್ಸೂಚಿ. ಇವೆಲ್ಲವನ್ನು ಎಲ್ಲಿ ಮುಟ್ಟಿಸಬೇಕು ಎಂಬುದು ವಾಕ್ಯ ಇದೆ. ಎಷ್ಟು ಜನ ಮುಟ್ಟಿಸಿದ್ರು? ಹ್ಯಾಂಗೆ ಮುಟ್ಟಿಸೋದು? ಇಲ್ಲಿ ಬರೋ ಪ್ರಶ್ನೆ. ಯಾರು ದಾರ್ಶನಿಕರು ಈ ದಿಕ್ಸೂಚಿ ಹಿಡ್ಕೊಂಡು ಕೆಲಸ ಮಾಡ್ಯಾರ? ತಮ್ಮ ಮನಸ್ಸಿಗೆ ಬಂದಂಗೆ ಬರ್ಕೊಂಡು ಹೋದ್ರೆ ಹೊರತು ವೇದದಲ್ಲೂ ರಾಮಾಯಣದಲ್ಲೂ ಮಹಾಭಾರತದಲ್ಲೂ ಸಕಲ ಪುರಾಣದಲ್ಲಿ ಎಲ್ಲಾದ ಮಹಾಭಾರತ ಭಾಗವತಾರಿ ಸಕಲ ಪುರಾಣಗಳಲ್ಲಿ ಭಾರತೆ ತಥಾ ಆದೌ ಅಂತೆ ಚ ಮಧ್ಯೆ ಚ ಆದಿಭಾಗ ಅಂತ್ಯಭಾಗ ಮಧ್ಯಭಾಗ ಸರ್ವತ್ರ ಚಕಾರ ತುಕ್ಕು ಏನೇನು ಇದ್ದಾವು ಎಲ್ಲ ಭಾಗದಲ್ಲೂ ಕೂಡ ವಿಷ್ಣುವಿನ ದಾನ ಇದೆ. ಶ್ರೀ ಹರಿಯ ಸಂಬಂಧಪಟ್ಟ ವಿಚಾರಣೆ ಅಲ್ಲೆಲ್ಲ ಇರುವುದು ಅಂತ ಹೇಳ್ಬಿಟ್ಟು ಹ್ಯಾಕ್ ತೆಗೆಯೋದು ನೋಡ್ರಿ. ಅಲ್ಲಿಗೆ ಮುಟ್ಟದಾಗಲೇ ನಾವು ಭಾಗವತ ಶ್ರವಣ ಭಾರತ ಶ್ರವಣ ಆದಂಗೆ ಆತು. ಇಲ್ಲಿ ಹೋದ್ರೆ ಅದು ಯಾವ ಉದ್ದೇಶ ಅವ್ರು ಬಿಟ್ಟೇ ಬಿಟ್ವಿ, ನಮ್ಮದೇ ಒಂದು ಏನೋ ಮಾಡ್ಕೊಂಡು ಬಂತು. ಏನು ಉಪಯೋಗ ಇತ್ತು ಅದರಿಂದ? ಆದ್ದರಿಂದ ಎಲ್ಲಿಗೆ ಮುಟ್ಟಿ ಭಾರತ ಭಾಗವತವನ್ನು ಕೇಳಬೇಕೋ ಅಲ್ಲಿಗೆ ಮುಟ್ಟಿಸ್ತಕ್ಕ ನಮ್ಮ ಮನಸ್ಸನ್ನು ಅಲ್ಲಿ ಮುಟ್ಟಿಸ್ತಕ್ಕಂಥ ಅನುಗ್ರಹ ಮಾಡಿರ್ತಕ್ಕವರು ಭಗವತ್ಪಾದ. ಇವರು ಆನಂದ ತೀರ್ಥ ಭಗವತ್ಪಾದ. ಆಮೇಲೆ ಭಾರತ ಭಾಗವತ ಇವನ್ನು ತಿಳಿಸಿಕೊಡಬೇಕು ಭಗವತ್ಪಾದರೆ. ಆದ್ದರಿಂದ ಅವರೇ ನಮ್ಮ ಪಾಲಿಗೆ ಭಾಗವತ, ಅವ್ರ ವಾಕ್ಯಗಳೇ ಭಾಗವತ. ಅವ್ರ ವಾಕ್ಯ ಯಾವುದು? ಈ ಕ್ರಮದಿಂದ ಸಮಸ್ತ ಶಾಸ್ತ್ರವನ್ನು ಪರಮಾತ್ಮನಲ್ಲಿ ಅಲ್ಲಿ ಮುಟ್ಟಿಸೋರು, ಅಂದ್ರೆ ಅವಂದೇ ಅಲ್ಲ ಭೀಮ ಇದೆ ಅಂತ ತಿಳಿಸೋರು ಹೇಗೆ? ಅದು ಪ್ರತಿಯೊಂದು ಅಕ್ಷರ ಒಡೆದು ಅಲ್ಲಿ ಚಕಾರಕ್ಕೂ ಪರಮಾತ್ಮ ತುಕಾರಕ್ಕೂ ಪರಮಾತ್ಮ ಅಂತ ಅರ್ಥ ಆತ ಏನು ತಗೊಂಡ್ರು ಪರಮಾತ್ಮ ಅಂತ ನಾವು ಅದು ಅಕ್ಷರ ಸಮನ್ವಯ ಹೋಗ್ತದೆ. ಅದನ್ನ ಔಷಧ ವಸಂತೆ 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 ಜ್ಯೋತಿಷಾಯ ಜೇತ ಇವೆಲ್ಲವನ್ನು ಪ್ರತ್ಯಕ್ಷರ ಸಮನ್ವಯ ಮಾಡುವುದೇ. ವಾ ಅಂತಂದು ಪರಮಾತ್ಮ, ಸಾ ಅಂತಂದು ಪರಮಾತ್ಮ, ತಾ ಅಂತಂದು ಪರಮಾತ್ಮ, ಅದಂತೆ ತಂದು ಪರಮಾತ್ಮ. ಅದು ಎಲ್ಲ ಅಧಿಕ. ಅದು ಎಷ್ಟು ವ್ಯಾಕರಣ ಬೇಕು, ಎಷ್ಟು ತರದ ಪ್ರಗತಿ ಪ್ರತ್ಯೇಕ ಸಂಯೋಜನೆ ಬೇಕು, ಎಷ್ಟು ತರದ ವೇದಶಾಸ್ತ್ರ ಪ್ರಮಾಣಗಳ ಹಿನ್ನೆಲೆ ಬೇಕದಕ್ಕೆ, ಅದೆಲ್ಲ ಇದ್ದಂಥ ಬ್ರಹ್ಮವಾಯುಗಳು ಆ ಕೆಲಸ ಮಾಡ್ತಾರೆ. ಅದನ್ನು ಹೇಳಿದ್ದಾರೆ ಬ್ರಹ್ಮಸೂತ್ರದಲ್ಲಿ. ಇಂತಹ ಸಕಲ ಪದ ಸಮನ್ವಯ, ವರ್ಣ ಸಮನ್ವಯ, ನಾದ ಸಮನ್ವಯ, ಬಿಂದು ಸಮನ್ವಯ, ಘೋಷ ಎಲ್ಲವನ್ನೂ ಭಗವಂತನ ಹೇಗಾದ್ರು ಕೊಂಡಾಡ್ತವೆ ಎಂಬುದನ್ನ ತಿಳಿಸ್ತಕ್ಕ ಅಧಿಕಾರಿಗಳು ಯಾರವರು? ಬ್ರಹ್ಮವಾಯುಗಳು. ಮತ್ತೊಬ್ಬರಿಗೆ ಬರೋದಿಲ್ಲ, ಇನ್ನೊಬ್ರು ತಿಳ್ಕೊಳ್ಳಿಕ್ಕೆ ಆಗೋದೂ ಇಲ್ಲ. ಯಾಕಾಗೋದಿಲ್ಲ ಅಂತ ಯಾರು ಹೊರಟರು ಅಂತಂದ್ರೆ ಆಚಾರ್ಯ ವಿಷ್ಣು ಸಹಸ್ರನಾಮವನ್ನು ಕೇಳಿಕ್ಕೆ ಹೊರಟಿರ್ತಕ್ಕಂಥ ವಿದ್ವದ್ವೃಂದ ಹೇಗಾತೋ ಹಾಗಾಗ್ತದೆ. ನಮ್ಗೆ ಯಾಕೆ ಅರ್ಥ ಆಗೋದಿಲ್ಲ, ನಾವು ಬೇಕಾಷ್ಟು ಅರ್ಥ ಮಾಡ್ಕೊಂತೀವಿ ಅಂತೇಳಿ ಅಹಮ್ಮಮತಾದಿಂದ ವಿದ್ವಾಂಸರೆಲ್ಲರೂ ಕೂಡ ಆಚಾರ್ಯ ಎದುರಿಗೆ ಜ್ಞಾನ ಪ್ರವಾಹಕ್ಕೆ ಈಜು ಬೀಳ್ತೀವಿ ಅಂತ ಬಿದ್ದರು. ಏನಾದ್ರಾಗ ಅವರೆಲ್ಲ ವಿಶ್ವ ಸಂಶಯ ಪಯೋಂಧುಗಣಾವ ವಿಶ್ವ ಇವ್ರದ್ದು ಬುದ್ಧಿ ಇತ್ತು ಖರೆ. ಆದರೆ ನಮ್ಮನೆ ಭಾವಿ ಎಷ್ಟು ನೀರು ಹಿಡಿತದ್ರಿ, ಏನೋ ಮಳೆಗಿಳಿ ಬಂದ ಎಷ್ಟು ನೀರು ಅಷ್ಟೇನೆ. ಸಮುದ್ರೋಪಾದಿ ಉಟ್ಕೊಂಡ್ಬಂದ್ಬಿಟ್ಟೆ ಬಾವಿಗೆ ಹೇಳಲಿಕ್ಕೆ ಆಗ್ತದೆ. ಅದು ಎಲ್ಲೇನೇ ಗೊತ್ತಾಗೋದಿಲ್ಲ. ಹಾಗಾದಂಗೆ ವಿಶ್ವ ಸಂಶಯ ಪಯೋಂಧುಗಣಾವ. ಆಚಾರ್ಯರು ವಿಶ್ವಾದಿ ಶಬ್ದಗಳನ್ನ ಅರ್ಥವನ್ನು ಹೇಳ್ತಾ ಕೂತ್ರೆ ಆ ಕಾಲದಲ್ಲಿ ವಿಶ್ವ ಸಂಶಯ ಪಯೋಂಧುಗಣಾವ, ಅಂದುಗಳ ಭಾವಿಗಳ ಗುಂಪು ಕೋಟಿ ಇರಲಿ, ಆದರೆ ಹಳೆಯ ಕಾಲದ ಸಮುದ್ರವನ್ನು ತುಂಬಿಕೊಳ್ಳಿಕ್ಕೆ ಸಮರ್ಥ ಆಗ್ತಾವು. ಹಾಗಾದಂಗಾತಂತ ಆಚಾರ್ಯ ಜ್ಞಾನ ಪ್ರವಾಹ ಬಂದಾಗ ಹಾಗೆಲ್ಲ ಹೌದು ಪದ ಸಮನ್ವಯ ಅಕ್ಷರ ಸಮನ್ವಯ ಇದನ್ನು ಮಾಡತಕ್ಕವರು ಮುಖ್ಯ ಪ್ರಾಣ ಬ್ರಹ್ಮದೇವರು, ಇನ್ನೊಬ್ಬರಿಗೆ ಶಕ್ತಿ ಇಲ್ಲ ಎಂಬುದನ್ನು ಎಲ್ಲರೂ ಒಪ್ಪಿಕೊಂಡು. ಆದ್ದರಿಂದ ಆ ಕ್ರಮದಿಂದ ವೇದಶಾಸ್ತ್ರ ಇತ್ಯಾದಿ ಪುರಾಣದಲ್ಲಿ ಭಗವಂತನ ವಂದನೆ ಮಾಡ್ತಾನೆ ಯಾರಿಗೂ ಗೊತ್ತಾಗುವುದಿಲ್ಲ. ಆದ ಪ್ರಮಾಣ ಇದೆ. ವೇದೇ ರಾಮಾಯಣೇ ಚ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ನಮ್ಗೆ ಅರ್ಥ ಆಗುವ ಕ್ರಮದಲ್ಲಿ ಸರ್ವತ್ರ ಗೀಯತೆ ಎಂಬುದನ್ನು ತೋರಿಸಬೇಕು. ಸಜ್ಜನ ಜಗತ್ತಿಗೆ ಅರ್ಥ ಆಗುವ ಕ್ರಮದಲ್ಲಿ ಆ ಅರ್ಥದ ಒಂದು ಅರ್ಥ ಆಗುವುದು ಅದು ಮೋಕ್ಷಕ್ಕೆ ಕಾರಣ ಆಗಿರಬೇಕು. ಇದನ್ನ ಆಚಾರ್ಯರು ಮಾಡಿರತಕ್ಕಂಥ ಒಂದು ಕಾರ್ಯನೇ ಶ್ರೀಮದ್ ಯಮಕ ಭಾರತ. ಅವ್ರು ಬಿಟ್ಟು ಇನ್ನೊಬ್ಬರು ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಹಾಗೆ ಎಷ್ಟು ಥರದ ಪಾತ್ರಗಳು ಬರ್ತಾರೆ, ಎಷ್ಟು ಥರದ ವಿಚಾರಧಾರ ಅಲ್ಲಿ, ಎಷ್ಟು ಥರದ ಆಕ್ಷೇಪಗಳು, ಎಷ್ಟು ಥರದ ಪೂರ್ವಪಕ್ಷಗಳು, ಎಷ್ಟು ಥರದ ದೈತ್ಯ ವಿಚಾರ, ದೇವತಾ ವಿಚಾರ,
ಇದೆಲ್ಲವೂ ಭಗವತ್ಪರ ಅಂತ ತೋರಿಸೋದು ಹೆಂಗ್ರಿ? ಪಶುಪಕ್ಷಾದಿಗಳದ್ದು, ಕ್ರಿಮಿಕೀಟಾದಿಗಳದ್ದು, ನರನದ್ಯಾದಿಗಳದ್ದು, ತೀರ್ಥಕ್ಷೇತ್ರಾದಿಗಳದ್ದು, ಇವೆಲ್ಲ ಏನು ಕೃಷ್ಣ ಇಲ್ಲ, ಅಲ್ಲೇನು ಭಗವಂತನ ವಿಚಾರ ಇಲ್ಲ ಅಂತ ನಮಗೆ ಕಂಡು ಬರ್ತದೆ. ಅಲ್ಲೂ ಭಗವಂತನೇ ಇರೋದು. ಮಹಾಭಾರತದಲ್ಲಿ ಯಾರ್ಯಾರು ಎಲ್ಲೇನು ಬಂದ ಎಲ್ಲವೂ ಭಗವಂತನಿಗೆ ಸಂಬಂಧಪಟ್ಟ ವಿಚಾರಣೆ ಅದು ಎಂಬುದನ್ನು ಸಾಧಕ ಸಾಮಾನ್ಯನಿಗೆ ಅರ್ಥ ಆಗುವಂತೆ ಆ ದಿಕ್ಸೂಚಿಯನ್ನ ಸಾರ್ಥಕಪಡಿಸಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅಂದಮೇಲೆ ಅವರ ವಾಗ್ರಾಶಿನೇ ಅದೇ ಭಾಗವತ. ನೀವು ಪುರುಷೋತ್ತಮ ಮಾಸದಲ್ಲಿ ಭಾಗವತ ಕೇಳಬೇಕು ಅಂತ ಹೇಳಿದ್ದಾರೆ, ನೀವು ಯಾವುದೋ ಶುರು ಮಾಡ್ತಿಲ್ಲ ಅಂದ್ರೆ ಆಚಾರ ವಾಕ್ಯನೇ ಭಾಗವತ. ಆದ್ದರಿಂದ ಈ ಕ್ರಮದಿಂದ ಭಾಗವತ ಬರೇ ಭಾಗವತ ಒಂದೇ ಅಲ್ಲ, ಭಾಗವತ, ರಾಮಾಯಣ, ಭಾರತ ಎಲ್ಲವನ್ನೂ ತೋರಿಸಿರ್ತಕ್ಕ ಭಾಗವತ ಶ್ರೀಮದ್ ಯಮಕ ಭಾರತ. ನೋಡಿ, ಆ ಯಮಕ ಭಾರತ ಗ್ರಂಥ ಅಂದ್ರೆ ಸಾಮಾನ್ಯ ಅಲ್ಲ. ಆಚಾರ ವಾಗ್ರಾಶಿ ಅದನ್ನು ಹಿಡ್ಕೊಂಡು ಹೋಗ್ಬೇಕು. ಅದಕ್ಕೆ ದೊಡ್ಡ ದೊಡ್ಡವರು ಬರೀ ಅದನ್ನು ಹೇಳಿದ್ರೆ ನಮಗೆ ಸಿಗೋದಿಲ್ಲ. ಅದಕ್ಕೆ ನರಹರಿ ತೀರ್ಥರ ವ್ಯಾಖ್ಯಾನ, ಯಾದವಾರರ ವ್ಯಾಖ್ಯಾನ, ದೊಡ್ಡ ದೊಡ್ಡ ಜ್ಞಾನಿಗಳು ತೋರಿಸಿರ್ತಕ್ಕಂಥ ವ್ಯಾಖ್ಯಾನಗಳು, ಅವೆಲ್ಲವನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ಅದು ಗುರುಪದೇಶ ಕ್ರಮದಿಂದ ಅದನ್ನು ಪಡೆದು ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಹೇಳ್ರಿ ತಂದಾಗ ಅವರ ಅಪ್ಪಳಿಂದ ಪಡೆದಂಥ ವಾಕ್ಯದ ಶ್ರವಣ ಇದೆಯಲ್ಲ, ಅದು ಬಹಳ ತಾರಕ. ಆ ಕ್ರಮದಿಂದ ಶ್ರೀಮದ್ ಭಾಗವತದ ಪ್ರವೃತ್ತಿ. ಇನ್ಮೇಲೆ ಈಗ ಯಮಕ ಭಾರತ ಎಂಬುದು ಭಾಗವತ ಆಗೋತು. ಭಾಗವತ ಭಾರತ ಆಗ್ತದೆ, ಭಾರತ ಭಾಗವತ ಆಗ್ತದೆ. ಇಂಥ ಶ್ರೀಮದ್ ಯಮಕ ಭಾರತವನ್ನು ಆಚಾರ್ಯರು ಆ ಕಾಲದಲ್ಲಿ ಶಿಷ್ಯರುಗಳ ಪ್ರಾರ್ಥನೆ ಬಂತು ಅಂತ ನಿರ್ಮಾಣ ಮಾಡಿದರು. ಅವರು ಯದ್ಯಪಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಮಾಡಿ ವೇದವ್ಯಾಸ ದೇವರ ಒಂದು ಆದೇಶವನ್ನ, ಆಜ್ಞೆಯನ್ನ ಅಥವಾ ಅವರ ಸಂಪ್ರೀತಿಯನ್ನು ಏನು ಬೇಕೋ ಆ ಕೆಲಸ ಮಾಡಿಬಿಟ್ಟಿದ್ದಾರೆ. 5 ಸಹಸ್ರ ಗ್ರಂಥ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದ್ರೆ ಆಚಾರ್ಯರ ಪ್ರತಿರೂಪ. ಆ ಕ್ರಮದಿಂದ ಬಹಳ ಚಂದ ಎಲ್ಲ ನಿರ್ಣಯಿಸಿಕೊಟ್ಬಿಟ್ಟಿದೆ. ವಿಶೇಷತೋ ಭಾರತ ವರ್ತ್ಮಚಾರಿ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ. ವಿಶೇಷತಃ ಭಾರತ ವರ್ತ್ಮಚಾರಿ ಎಷ್ಟು ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ನೋಡೆಲ್ಲ ತಂದುಬಿಟ್ಟು ಎಲ್ಲ ಶಾಸ್ತ್ರಾರ್ಥ ನಿರ್ಣಯ ಮಾಡಿದ್ದೀವಿ. ಆದರೆ ಮಹಾಭಾರತಾತ್ಮರ್ಣಯ ಅಂತ ಹೆಸರಿಟ್ಟಿದ್ದು ವಿಶೇಷತಃ ಬಹುಭಾಗವನ್ನ ದೊಡ್ಡ ಗ್ರಂಥ ಮಹಾಭಾರತಕ್ಕೆ ಮೀಸಲಾಗಿಟ್ಟಿರುವುದರಿಂದ ಆ ಹೆಸರು ಆಗಿತ್ತು. ಆಗ ಮತ್ತೆ ಪುನಃ ಯಮಕ ಭಾರತ ನಿರ್ಮಾಣ ಮಾಡಲಿಕ್ಕೆ ಆ ಕಾಲದಲ್ಲಿ ನಮ್ಮ ಶಿಷ್ಯರ ಪ್ರಾರ್ಥನೆ ಬಂತು. ಗುರುಗಳ ಆಜ್ಞಾದಿಂದ ಅದನ್ನು ಬರೆದರೆ ಶಿಷ್ಯರ ಪ್ರಾರ್ಥನೆಯಿಂದ ಇದನ್ನು ಬರೋದು ಯಮಕ ಭಾರತ. ಅದನ್ನು ಇಟ್ಟು ಶಿಷ್ಯರ ಪ್ರಾರ್ಥನೆಗೆ ಒಂದು ಕಥೆಯನ್ನು ತಿಳಿಸಿದ್ದಾರಾಗ. ಇದು ಸುಮಧ್ವೀಜದಲ್ಲಿ ಬಂದಂತಹ ಒಂದು ಚಿತ್ರಣ. ಆ ಕಾಲದಲ್ಲಿ ಆಚಾರ್ಯರ ಪ್ರಭಾವ ಸೂರ್ಯಚಂದ್ರರಂತೆ ವರ್ಚಸ್ಸು, ದುರ್ವಾದಿಗಳಿಗೆ ಸೂರ್ಯನಂತೆ ಪ್ರತಾಪಶಾಲಿಗಳು, ಸದ್ವಾದಿಗಳಿಗೆ ಚಂದ್ರನಂತೆ ಆಹ್ಲಾದಕಾರಕರು. ಈ ಕ್ರಮದಿಂದ ತತ್ವಜ್ಞಾನವನ್ನ ಸಜ್ಜನ ಸಮಸ್ತ ಹೃದಯಕ್ಕೆ ಆ ಕಾಲದಲ್ಲಿ ಮುಂದೆ ಬರತಕ್ಕ ಲಕ್ಷಶಃ ಕೋಟಿಶಃ ಮುಂದೆ ಬರತಕ್ಕಂಥ ಕಾಲಪ್ರವಾಹ ಬರೆದವರಿಗೂ ಮುಗಿಸಿಬಿಟ್ರಂತ. ಯಾವ ಸುಜೀವಿಗೂ ಕೂಡ ಜ್ಞಾನದ ಅವನಿಗೆ ದಾಹ ಉಳಿಬಾರದು, ಏನು ಸಿಗಬೇಕು ಎಲ್ಲ ವ್ಯವಸ್ಥೆ ಮಾಡಿಟ್ಬಿಟ್ರು. ಆದರೆ ಅಂಥ ಆಚಾರ್ಯರ ಪ್ರಭಾವದ ಮುಂದೆ ಎಲ್ಲರೂ ಕೂಡ ಅದಕ್ಕೆ ಸ್ವೀಕಾರ ಮಾಡಿಬಿಡ್ತಾರೆ ಅಂತ ಅರ್ಥ ಅಲ್ಲ. ಅದಕ್ಕೆ ಮಕರಂದ ಇದ್ದಿದ್ದು ಎಲ್ಲವೂ ಬಂದು ಮುಖರೋದಿಲ್ಲ, ದುಂಬಿ ಮಾತ್ರ ಮುಗಿರ್ತದೆ, ಎಲ್ಲ ಮುಖರೋಲ್ಲ. ನೊಣ ಗಿಡ ನೊರ್ಜು ಅವಕ್ಕೆ ಕ್ವಾತಿದ್ದೇ ಬೇಕು, ಅವಕ್ಕೆ ಅವು ಇದಕ್ಕೆಲ್ಲ ಬರೋದಿಲ್ಲ. ಅದಕ್ಕೆ ನೀವು ಬೇಕಾದ ಒಳ್ಳೆ ಪದಾರ್ಥ ಇಟ್ಟಿದ್ದು ಅದಕ್ಕೆ ಬರೋದೇ ಇಲ್ಲ. ಅವು ಮಲಿನವಾದ ಪದಾರ್ಥಕ್ಕೆ ಹೋಗ್ತಾವೆ. ಇದರಿಂದ ಕೆಲವು ಸ್ವಭಾವ, ಜೀವನ ಸ್ವಭಾವ ತಾಮಸ ಸ್ವಭಾವ, ಅದು ಕಲಿಯುವುದರ ಅಂಥವರೇ ಹೆಚ್ಚಾದ್ದರಿಂದ ಅಂಥವರಿಗೆ ಆಚಾರ್ಯರ ಆ ಜ್ಞಾನಧಾರ ಅದು ಅವರು ಇರಿಸೋದಿಲ್ಲ. ಆದರೆ ಏನೂ ಮಾಡ್ಲಿಕ್ಕೆ ಆಗೋದು, ಅವರ ಪ್ರಭಾವದ ಮುಂದೆ ಏನೂ ಮಾಡ್ಲಿಕ್ಕೆ ಆಗೋದು. ಏನು ಮಾಡಬೇಕಾಗ ತಂದೆ ಧೂಳಿ ಪ್ರಕ್ಷೇಪ ಮಾಡಿದಂತೆ ಏನೋ ಒಂದು ಅಪಪ್ರಚಾರ ಮಾಡಬೇಕು. ಅವ್ರ ಬಗ್ಗೆ ಎದುರು ಬಂದು ವಾಕ್ಯಾರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ. ಜ್ಞಾನಾದಿಗಳನ್ನ ತಮ್ಮದು ಸರಿ ನಡೆಸ್ಕೊಳ್ಳಿಕ್ಕೆ ಬರೋದಿಲ್ಲ. ಇದ್ದ ಜ್ಞಾನವನ್ನ ಅದನ್ನು ಅಳಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಅಂಥವ್ರಿಗೆ ಆಗ ಏನು ಮಾಡಬೇಕು, ಅವ್ರ ಬಗ್ಗೆ ಒಂದು ಏನೊಂದು ಅಪಪ್ರಚಾರ ಮಾಡಿಬಿಡೋದು. ಅದಕ್ಕೇನು ಮಾಡಿಬಿಟ್ರಾಗ ಆಚಾರ್ಯ ಎಲ್ಲ ಸರಿ ವಿದ್ವಾಂಸರು ಭಾಷೆ ಎಲ್ಲ ಬರೆದಿದ್ದಾರೆ, ಭಾಳ ಚಂದ ಎಲ್ಲ. ಅವ್ರು ಆ ಕಾಲದಲ್ಲಿ ಆಚಾರ್ಯ ಎಲ್ಲೆಲ್ಲಿ ಹೋಗ್ತಿದ್ರು ಅವ್ರ ಜನಗಳ ಮನಸ್ಸಿಗೆ ಹ್ಯಾಕೆ ಕಾಣ್ತಿದ್ರು ಅವರು? ತ್ರಿಭುವನ ಚಿತ್ರ ರತ್ನರಾಜ ಕಾಣ್ತಿದ್ರು. ಆಚಾರ್ಯರು ಪ್ರತಿಯೊಬ್ಬರ ಮನಸ್ಸಿಗೆ ಗೋಚರಾಗ್ತಿದ್ದು ಹೇಗೆ? ತ್ರಿಭುವನ ಚಿತ್ರ ರತ್ನರಾಜ. 3 ಲೋಕದ ಚಿತ್ರ ವಿಚಿತ್ರವಾಗಿರ್ತಕ್ಕ ಆಶ್ಚರ್ಯವಾದ ಪದಾರ್ಥ ಯಾವ್ದಾರು ಒಂದು ಇದ್ದೆ ಅಂತ ಅದರಲ್ಲಿ ಶ್ರೇಷ್ಠ 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 ಅಂತ ಆಚಾರ ಕಾಣಿಸಿದ್ರಂತ. ತ್ರಿಭುವನ ಚಿತ್ರ ರತ್ನರಾಜ ಅಂತಂದಿದ್ದಾರೆ. ಇಂಥ ಆಚಾರ್ಯ ಎದುರಿಗೆ ಈ ದುಷ್ಟ ಜನರು ಕೋಟಿಗಟ್ಟಲೆ ಇರಲಿ ಅವರೆಲ್ಲ. ಆದರೆ ಏನು ಮಾಡ್ಲಿಕ್ಕೆ ಆಗ್ತಿತ್ತು? ಕೊನೆ ಗುಂಪುಗಾರಿಕೆಯಿಂದ ಏನು ಮಾಡಿಬಿಟ್ರು? ಎಲ್ಲ ಸರಿ, ಅವರೆಲ್ಲ ಹೇಳೋದು ಭಾಳ ಇದ್ದಾರೆ ಎಲ್ಲ. ಆದರೆ ಅವ್ರಿಗೆ ಕಾವ್ಯಗಳಷ್ಟು ಗೊತ್ತಿಲ್ಲ. ಹಿಂಗೆ ಶುರು ಮಾಡ್ಕೊಂಡ್ಬಿಟ್ಟು ಏನು ಸಣ್ಣ ಶ್ಲೋಕಗಳು
ಅವ್ರ ಭಾಷ್ಯ ನೋಡಿದ್ರೆ ಏನೋ ಒಂದು ಎರಡು ಸಣ್ಣ ಸಣ್ಣ ಪದಗಳು ಇದ್ದಂಗಿದ್ದಾನೆ. ಇಷ್ಟೇ ಇಷ್ಟಿದೆ ನೋಡ್ರಿ, ಭಾಷ್ಯ ಎಷ್ಟಿರ್ತದೆ ಒಂದು ಸಣ್ಣದು. ಅದನ್ನ ವಾಕ್ಯ ನಾರಾಯಣ ಮುನಿ ಸರ್ ಏನೊಂದು ಅಸವರ್ಜನಂ ನೇಂಗಮ್ಯಂ ಬೃಂಶಾಪಿ ನತ್ವಾ ಸೂತ್ರಾತ್ವಚೆ ಏನೋ ಸಣ್ಣ ಹುಡುಗರು ಸೇರಿಸಿದಂಗಿದೆ ಒಂದು. ನೋಡಿ, ಹೀಗೆ ಆ ವಿದ್ವಾಂಸರುಗಳಲ್ಲೆಲ್ಲ ದುಷ್ಟ ಬುದ್ಧಿ ಇದ್ದಾಗ ವಿದ್ವಾಂಸರು ಕೊಡೋ ಪ್ರಚಾರ ಹೀಗೆ ನೋಡಿದ. ಅದಕ್ಕೆ ನಮಗೆ ಮಂದ ಜನರ ಮೇಲೆ ನಮ್ಮ ಶಾಸ್ತ್ರಜ್ಞರಿಗೆ ಆಕ್ಷೇಪ ಇಲ್ಲೇ ಇಲ್ಲ. ಯಾಕೆ ಅವ್ರು ಏನೂ ಗೊತ್ತಿರೋದಿಲ್ಲ. ಅವ್ರು ಬೈದ್ರು ಅಷ್ಟೇನೆ, ಹೊಗಳಿದ್ರು ಅಷ್ಟೇ, ಎರಡು ಅಷ್ಟೇ ಬೆಲೆ ಇದೆ. ಅದು ಯಾವುದು ಗೊತ್ತಿಲ್ಲ. ಅದು ಯಾಕೆ ಹೊಗಳಿದ್ರು ಅವ್ರು ಹೇಳಿದ್ರು ಅಂತ ಹೇಳಿದೆ, ಯಾಕೆ ಯಾರು ಬೈದಿಲ್ಲ, ಇದು ತಗೊಂಡೇ ಮಾಡಿದ್ರು. ಯಾರಿದ್ದಾರ ಆ ವಿದ್ವಾಂಸರ ಮೇಲೆ ಕಟಾಕ್ಷಿ ದರ್ಶಿ ಮಾತಾಡ. ಚತುಸ್ತಂತ್ರದಲ್ಲಿ ಕೋವಿದರಾಗಿರ್ತಾರೆ, ದೊಡ್ಡ ವಿದ್ವಾಂಸ, ಆದರೆ ಕೆಟ್ಟ ಸ್ವಭಾವ ಇರ್ತದೆ. ಅಂಥವ್ರಿಗೆ ಈ ಶಾಸ್ತ್ರ ಮಾರ್ಗಶಿಖರ ಮಾಡೋದೇನು, ಇಂಥವನ್ನೆಲ್ಲ ಹರಿವಾರಗಳನ್ನು ನಿಂದಾ ಮಾಡೋದು, ಅಪಪ್ರಚಾರ ಮಾಡೋದು. ಯಾಕೆ ವಿದ್ವಾಂಸರ ತಮ್ಮ ಪ್ರಭಾವದಿಂದ ಮುಚ್ಚಿಟ್ಬಿಡೋದು ಅದನ್ನು. ಅದಕ್ಕೆ ಪರಮಾತ್ಮ ಅಯೋಗ್ಯರು ವಿದ್ಯಾ ಕೊಡಬೇಡ್ರಿ, ಅಯೋಗ್ಯರು ವಿದ್ಯಾ ಕೊಡಬೇಡ್ರಿ, ಇದಂತೆ ನಾತಪಸ್ಕಾಯ ನಾಭಕ್ತಾಯ ಕದಾಚನ. ಯಾಕೆ ಕೊಟ್ಟರೆ ಏನಾಗ್ತದೆ, ಎಲ್ಲರಿಗೂ ಕೂಡ ನೋಡಿ ಹಿಂಗೆ ಮಾಡ್ತಾರೆ. ತಮಗಾದ್ರ ಅನುಭವಿಸಿ ಆನಂದ ಪಡ್ತಕ್ಕಂಥ ಯೋಗ್ಯತೆ ಇಲ್ಲ. ಯಾರು ಇರ್ತಾರೋ ಅವ್ರ ಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಅದೇನು ಮಾಡಿಬಿಡ್ತಾರಾಗ ಅವರು ಅಂಥ ದೊಡ್ಡ ವಿದ್ವಾಂಸ ಅವನು ಹೇಳ್ತಾನೆ ಹೋಗಿರ್ಬೋದು ಅಂತ ಎಲ್ಲರೂ ಕೂಡ ನಂಬ್ಕೋಬೇಕು. ಹಿಂಗೆ ಮಾಡಿ ಹರಿವಾಯುಗಳ ಬಗ್ಗೆ ಅನ್ಯಥಾ ಬುದ್ಧಿಯನ್ನು ಹುಟ್ಟಿಸಿ ತಮಸ್ಸೆ ಹೋಗತಕ್ಕಂಥ ಕಾರ್ಯ ಮಾಡಿಸ್ಬಿಡ್ತಾರೆ. ಅದು ಅವರದ್ದು ಹೋಗ್ತಾರೆ ತಮಸ್ಸೆಗೆ. ಯಾರೋ ಅಲ್ಲ ಸಿಕ್ಕ ನೆರಳುತ್ತಾನೆ ಕೆಲವು ಕಾಲ ಸಜ್ಜೀವ. ಅದಕ್ಕೋಸ್ಕರವಾಗಿ ಇದಂತೆ ನಾತಪಸ್ಕಾಯ ನಾಭಕ್ತಾಯ ಕದಾಚನ ಇವನ್ನೆಲ್ಲ ಸಚ್ಚಾಸ್ತ್ರಗಳನ್ನು ಅಯೋಗ್ಯರಿಗೆ ಹೇಳಬಾರ್ದು ನೋಡಿ. ಆ ಕಾಲದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಅಂಥವರ ಆಚಾರ್ಯರ ಗ್ರಂಥಗಳನ್ನು ನೋಡಿ ಆನಂದ ಪಡೋದು ಬಿಟ್ಟು ಪ್ರವೇಶನ ಎಲ್ಲಿ ಮಾಡಿದ್ರು ಅಪಪ್ರಚಾರ ಮಾಡಲಿಕ್ಕೆ ಏನಿದೆ ಅವರಿಗೆ, ಅಲ್ಲೇನು ಇಲ್ಲೇ ಇಲ್ಲ. ಅವ್ರು ಕಾವ್ಯನೇ ಬರ್ಲಿಕ್ಕೆ ಬರೋದಿಲ್ಲ. ಅವ್ರಿಗೆ ಏನೋ ವ್ಯಾಕರಣ ಹೇಳ್ತಾರೆ, ನ್ಯಾಯಶಾಸ್ತ್ರ ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ. ಕಾವ್ಯದಲ್ಲಿ ಅಷ್ಟೇನೋ ಅವರಿಗೆ ಪ್ರಭುತ್ವ ಇಲ್ಲ. ಹೀಗೆಲ್ಲ ಶುರು ಮಾಡಿಬಿಟ್ಟು ಅದೆಲ್ಲ ಎಷ್ಟು ಹಾಸ್ಯಾಸ್ಪದ ಅಂತಾರೆ. ಅದನ್ನೇ ನೋಡಿ ಮುಂದೆ ಆಗ ಆಚಾರ್ಯರಂದರು, ಶಿಷ್ಯರೆಲ್ಲ ಬಂದು ಆಚಾರ್ಯ ಮುಂದೆ ಹೇಳ್ಕೊಂಡ್ರು, ಸ್ವಾಮಿ ಹಿಂಗಂತಾರೆ. ನಾವು ಬರೆದಿದ್ದಷ್ಟು ಕಾವ್ಯನ ಏನ್ಬಿಟ್ರು, ಕಾವ್ಯ ನೀನು ಕವಿ ಸಂಬಂಧಿ ಕಾವ್ಯ, ಕವಿ ಅಂದರೆ ಜ್ಞಾನಿ, ಜ್ಞಾನ ಒಳ್ಳೆಯವನು ಜ್ಞಾನಿ. ಜ್ಞಾನ ಅವರು ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣಾಧೀನ. ಆಗ ಮೊದಲು ಅನಂತ ವೇದಗಳು ಅವ್ರ ಬುದ್ಧಿಯಲ್ಲಿ ಇವತ್ತು ವೇದಗಳು ಯಾರಲ್ಲಿದೆ. ನನ್ನ ಮೇಲೆ ನಮ್ಮ ಬಾಯಲ್ಲಿ ಏನು ಶಬ್ದ ಬಂದಿದೆಯೋ ಅವೆಲ್ಲ ಕಾವ್ಯನೇ. ಯಾವ ಈ ಪ್ರಮಾಣಗಳನ್ನೇ ಗೊತ್ತಿಲ್ಲ. ಪ್ರಮಾಣ ಅಂದರೆ ಜ್ಞಾನನೇ ಇಲ್ಲ ಅವನಿಗೆ. ಜ್ಞಾನ ಅಂದರೆ ಜ್ಞಾನಿ ಅಲ್ಲ, ಜ್ಞಾನಿ ಅಂದರೆ ಕವಿ ಅಲ್ಲ. ಅಂದವರ ವಾಕ್ಯ ಹೆಂಗೆ ಕಾವ್ಯ ಆಗ್ತದೆ? ಕಾಳಿದಾಸನ ಕಾವ್ಯನ, ಬೇರೆಯವ್ರದ್ದೆಲ್ಲ ಕಾವ್ಯ. ನಾವು ಈಗೆಲ್ಲ ಕಾವ್ಯ ಬರ್ತೀವಿ ಅಂತ ಕಾವ್ಯ ಅವ್ರಿಗೂ ಪ್ರಮಾಣ ಗೊತ್ತಿಲ್ಲ, ಆಧಾರ ಗೊತ್ತಿಲ್ಲ. ಅದೇ ಇದೆ. ಯಾಕೆ ಕಾವ್ಯ? ಕಾವ್ಯನೇ ಅಲ್ಲ ಅವು, ಅದೇ ಕವ್ಯ. ಕವ್ಯ ಇದ್ದಾವಲ್ಲ ಅಷ್ಟೇ. ಕಾವ್ಯ ಹೇಗಾಗ್ತದೆ ವಿಚಾರ ಮಾಡಲಿ ಎಲ್ಲರೂ ಕೂಡ. ಸುಮ್ಮನೆ ಅಭಿಮಾನಕ್ಕೆ ಬಿಡುಕೊಂಡು ಜ್ಞಾನಪೀಠ ಪ್ರಶಸ್ತಿ ಅವನಿಗೆ ಕೊಟ್ಕೊಂಡು ಇವನಿಗೆ ಅವ ಕೊಟ್ಕೊಂಡು ಮಾಡೋದಲ್ಲ, ಅದು ಕಾವ್ಯ ಆಗೋದಿಲ್ಲ. ಅವೆಲ್ಲ ವಿಚಾರ ಮಾಡಲಿ, ಒಬ್ಬರಾರು ಉಳಿತಾರ ನೋಡ್ಲಿ. ಕಾವ್ಯ ಅನ್ಬೇಕು ಆಚಾರ್ಯರ ವಾಕ್ಯನೇ, ಇನ್ನೊಂದಲ್ಲ. ಕಾವ್ಯ ಹರಿವಾಯುಗಳ ವಾಕ್ಯನೇ. ಯಾಕೆ ಅಲ್ಲಿ ಎಲ್ಲ ವಾಕ್ಯದಲ್ಲೂ ಹಿಂದಿನಲ್ಲಿ ಜ್ಞಾನ ಸ್ಪರ್ಶ ಇದೆ, ಜ್ಞಾನಪೂರ್ವಕವಾಗಿಯೇ ಮಾಡ್ಯಾರ. ಇವೆಲ್ಲ ದಡ್ರೆಲ್ಲ ಸೇರಿ ಯಾವುದನ್ನು ಕಾವ್ಯ ಅಂತ ಮಾಡ್ಲಿಕ್ಕೆ ಹೋದ್ರೆ ಆಗ್ತದ? ಆಚೆ ಇಲ್ಲ ಸ್ವಾಮಿ. ಆದರೂ ಅವ್ರಿಗೆ ತೋರಿಸಲಿಕ್ಕೆ ನಮ್ಮವರು ಮಾಡ್ಯಾರ ಎಂಬುದನ್ನು ಒಂದು ಕಾವ್ಯಕ್ಕೂ ಪ್ರವರ್ತಕರು ಆಚಾರ್ಯರೇ. ವೇದವ್ಯಾಸದೇವರ ಸರ್ವಾಯ ಅದು ಮಧ್ಯದಲ್ಲಿ ನಶಿಸಿ ಹೋಗಿರ್ತಕ್ಕಂಥ ಒಂದು ಪದ್ಧತಿಯನ್ನು ಪುನಃ ಉಜ್ಜೀವನವನ್ನು ಮಾಡಿದರು. ಕಾವ್ಯ ಮಾರ್ಗವನ್ನು ಕೂಡ ಕಾವ್ಯ ಅಂತ ಅಲಂಕಾರ, ಶಬ್ದಾಲಂಕಾರ, ಅರ್ಥಾಲಂಕಾರ ಇವುಗಳನ್ನೆಲ್ಲ ಸೇರಿಸಿ ಒಂದು ಪ್ರಕೃತ ವಸ್ತುವಿನ ಒಂದು ವರ್ಣನವನ್ನು ಮಾಡತಕ್ಕ ಕ್ರಮದಲ್ಲಿ ಜ್ಞಾನವನ್ನು ಕೊಡತಕ್ಕ ಒಂದು ವಾಗ್ರಾಶಿ. ಸಚ್ಚಾಸ್ತ್ರಗಳು ಜ್ಞಾನವನ್ನು ಕೊಡತಕ್ಕವುಗಳೇ. ಅವರು ಬಹು ಗಂಭೀರ. ಅದು ಪ್ರಭು ಸಂಹಿತ. ಮನೆಯಲ್ಲಿ ಹಿರಿಯನ ವಾಕ್ಯ ಇದ್ದಂಗೆ, ಊರಿನಲ್ಲಿ ಒಡೆಯನ ವಾಕ್ಯ ಇದ್ದಂಗೆ, ದೇಶದಲ್ಲಿ ರಾಜನ ವಾಕ್ಯ ಇದ್ದಂಗೆ ಪ್ರಭು ಸಂಹಿತ. ಅವನು ಹೆಚ್ಚಿಗೆ ಎಲ್ಲರ ಜೊತೆ ಮಾತಾಡ್ತಾ ಕೊಡೋದಿಲ್ಲ. ರಾಜ ಒಂದು ಹುಕ್ಕುಂ ಹಾಕಿಬಿಡ್ತಾನೆ, ನೋಡ್ಕೊಂಡವ್ರು ಹಿಂಗೆ ಮುಗೀತು, ಎಲ್ಲರಂಗೆ ಹೋಗ್ತದೆ. ಮಿಲಿಟರಿ ಆರ್ಡರ್ ಇದ್ದಂಗೆ ಅದು ಮುಗೀತದೆ ಅಷ್ಟು. ಹೆಚ್ಚಿಂದೆಲ್ಲ ಅವರೆಲ್ಲ ವಿಮರ್ಶೆ ಮಾಡೇ ಅಷ್ಟು ಇಟ್ಬಿಟ್ಟಿರ್ತಾರಲ್ಲ. ಹಿಂಗೆ ಏನು ಶಾಸ್ತ್ರಗಳಿರು ಈ ರೀತಿ ಮಾಡ್ಕೊಂಡು ಹೋಗ್ತಿರ್ಬೇಕು. ಅದು ಯಾಕೆ ಏನು ಅಂತ ಕೇಳಿದ್ರೆ ಅದಕ್ಕೆಲ್ಲ ಉತ್ತರ ಕೊಡೋ ಬೇರೆ ಇದೆ. ಇನ್ನು ಪುರಾಣ ಸಂಹಿತ ಅವೆಲ್ಲ ಇದ್ದಾವಲ್ಲವು ಸುಹೃತ್ ಸಂಹಿತ, ಮಿತ್ರನ ವಾಕ್ಯ ಇದ್ದಂಗೆ. ಮಿತ್ರ ನಮ್ಮ ಕಷ್ಟ ಸುಖಗಳನ್ನೆಲ್ಲ ವಿಚಾರ ಮಾಡಿ ಅದಕ್ಕೆ ಸ್ಪಂದಿಸಿ ಮಾತನಾಡ್ತಾರೆ. ನಮ್ಗೆ ಕೇಳಲಿಕ್ಕೂ ಹೇಳಲಿಕ್ಕೂ ಸ್ವಲ್ಪ ಎಲ್ಲ ಅವಕಾಶ ಇರ್ತದೆ. ವೇದದಲ್ಲಿ ಅವೆಲ್ಲ ಇಲ್ಲ. ಆಹಾರ ಸಂಧ್ಯಾ ಮುಪಾಸೀತ, 10 ಸಂಧ್ಯಾ ವಂದನೆಯನ್ನು ಮಾಡು, ಮಾತಾ ಶುಶ್ರೂಷಾ ಮಾಡು, ದೇವ ಬ್ರಾಹ್ಮಣ ಸೇವಾ ಮಾಡು,
ಇಂಥವನ್ನೆಲ್ಲ ನಿಷಿದ್ಧವಾದನ್ನು ತಿನ್ನಬೇಡ ಅಷ್ಟೇ ಹೇಳ್ತಾ ಹೋಗ್ತಿರ್ತಾರೆ ಮೂರು. ಯೋಷಿತಮಗ್ನಿಂ ಧ್ಯಾಯೀತ ಅಪರಾಂಡಂ ಭಕ್ಷಯೀತ, ಈ ರೀತಿಯಿಂದೆಲ್ಲ ದುರ್ಜನ ಸಹವಾಸ ಮಾಡಬೇಡ. ಹೀಗೆಲ್ಲ ಯಾಕೆ ಯಾಕೆ ಮಾಡ್ರೆ ಏನಾಗ್ತದೆ ಅಂತ ಹಾಗೆ ತಮಸ್ಸೆಗಳನ್ನ ಹೆಚ್ಚಿಗೆ ಕೇಳೋದೇ ಇಲ್ಲ ಅವನ್ನ. ಇಷ್ಟೇ ಉತ್ತರ ಕೊಟ್ಟು ಬಿಡಿಸಿತು. ಇದೆಲ್ಲ ಪ್ರಭುವಾಣಿ. ಆದರೆ ಅದೇ ಮಿತ್ರನ ವಾಣಿ ಅವನು ನಮ್ಗೆ ಬಿಡಿಸಿ ಹೇಳ್ತಾನೆ, ನೋಡೋ ಹಿಂಗೆ ಅದರ ಅರ್ಥ ಇದೆಯೋ ಈ ರೀತಿಯಲ್ಲಿದೆ, ಅದನ್ನು ಹಂಗೆ ಮಾಡಬಾರ್ದು. ಸ್ವಲ್ಪ ಮಿತ್ರ ಹೇಗೋ ಹಾಗೆ ಪುರಾಣ ವಾಕ್ಯಗಳೆಲ್ಲ. ಪುರಾಣ ವಾಕ್ಯಗಳು ಏನು ಮಾಡ್ತಾವು, ಅದೇ ವೇದ ಅಭಿಪ್ರಾಯವನ್ನೇ ದೃಷ್ಟಾಂತ ಕೊಟ್ಟು ಉದಾಹರಣೆ ಕೊಟ್ಟು, ನೋಡಿ ಹಿಂಗೆ ಮಾಡಿದ್ರೆ ಹಿಂಗೆ ಉದ್ಧಾರ ಆದರು, ಇದು ಮಾಡಿದ್ರೆ ಹಿಂಗಾದರು, ನಿಷಿದ್ಧ ಮಾರ್ಗ ಮಾಡ್ಕೊಂಡೆ ಅನರ್ಥ ಆಗಿದೆ, ಅದರಿಂದ ಅದನ್ನು ಹೇಳ್ತದ್ದು ತಿಳ್ಕೊಳ್ಳೋದನ್ನ ಅಂತ ಹೇಳಿ ಅನೇಕ ಇತಿಹಾಸಗಳು ಪುರಾಣಗಳು ಅವುಗಳಲ್ಲೆಲ್ಲ ದೃಷ್ಟಾಂತಗಳನ್ನು ಕೊಟ್ಟು ನಮ್ಮನ್ನು ಹೌದು ಮನದಟ್ಟು ಮಾಡಿಕೊಡ್ತಾರೆ. ಇದೆಷ್ಟೇ ವಿಷಯವನ್ನೇ ಕಾವ್ಯರಾಶಿ ಅಂತ ಏನಿದೆಲ್ಲ, ಕಾವ್ಯ ಅಂತಂದ್ರೆ ಈ ಅಲಂಕಾರ, ಕ್ಷೇಕಾಲಂಕಾರ, ಮತ್ತೆ ವೃತ್ತಿ ವೃತ್ತಿಪ್ರಾಸ, ಕ್ಷೇಕಪ್ರಾಸ, ಶಬ್ದಪ್ರಾಸ ಇವನ್ನೆಲ್ಲ ಸೇರಿಸಿ ಅದಕ್ಕೊಂದ ಛಂದಸ್ಸಿನಲ್ಲಿ ತಂದು ಅದರೊಳಗೆ ಆ ಅಲಂಕಾರಗಳನ್ನೆಲ್ಲ ತುಂಬಿ ವರ್ಣನೆ ಮಾಡಿಬಿಟ್ಟು ಅಂದ್ರೆ ಮನಸ್ಸು ಒಳ್ಳೆ ಪ್ರಫುಲ್ಲವಾಗಿ ಅರಳುತ್ತದೆ. ಅದರೊಳಗೆ ಜ್ಞಾನ ಬಿಂದು ಇಟ್ಟುಬಿಡ್ತಾರೆ. ಹೀಗೆ ಮಾಡಬೇಕು. ಹಾಗೆ ಮಾಡ್ತಕ್ಕವರು ಯಾವುದವು ಅವು ಕಾವ್ಯ ಅಂತ ಅದಕ್ಕೊಂದು ಹೆಸರು ಕೊಟ್ಟಿದೆ. ಆ ಕಾವ್ಯದಲ್ಲಿ ದೃಶ್ಯ ಶ್ರಾವ್ಯ ಅಂತಿದೆ. ಈ ಥರದ ಕಾವ್ಯಗಳು ದೃಶ್ಯ ಕಾವ್ಯಗಳೇ ನಾಟಕ ಅಂತ ಆಗ್ತದೆ. ಶ್ರಾವ್ಯ ಕಾವ್ಯಗಳೇನೆ ಈ ದೊಡ್ಡ 18 ಅಲಂಕಾರ 18 ಲಕ್ಷಣಗಳಿಂದ ಯುಕ್ತವಾದವೆಲ್ಲ ಹೀಗೆ ಮಾಡಿದ್ದಾರೆ. ಅದಕ್ಕೊಂದು ಬೆಳೆಸಿದ್ದಾರೆ ಆ ರಾಶಿ ಶಬ್ದರಾಶಿಯನ್ನು. ಅದು ಯಾವ ರೀತಿಯಲ್ಲಿ ಇರ್ತದೆ ಅಂತಂದಾಗ ಅದು ಕಾಂತಾ ಸಂಹಿತೆಯ ಉಪದೇಶ ಇದೆ ಅಂತ ಒಂದು ತಗೊಂಡಿದ್ದಾರೆ. ಕಾಂತಾ ಸಂಹಿತ ಅಂದ್ರೆ ಕಾಂತಾ ಸಂಹಿತ ಅಂತಂದ್ರೆ ಹೆಂಡತಿಯ ವಾಕ್ಯ ಇದ್ದಂಗೆ, ಅವನ ಪ್ರಿಯರಾಗಿರ್ತಕ್ಕವಳ ವಾಕ್ಯ ಇದ್ದಂಗೆ ಅನ್ನೋದು. ಆ ಹೆಂಡತಿ ವಾಕ್ಯ ಅಂದ್ರೆ ಅದೇ ವೇದಶಾಸ್ತ್ರ ಹೇಳಿದ್ದೇನೆ ನಮಗೆ ಕೇಳ್ತಿರೋ ಮಾಡ್ತಕೊಳ್ಳಿ. ವೇದಶಾಸ್ತ್ರ ಹೇಳಿದ್ದೆ ತಂದೆ ತಾಯಿಗೆ ಒಂದು 18, 20, 25 ಲಗ್ನ ಆಗೋ ತನಕ ಹೇಳ್ತಿರ್ತಾರೆ. ವೇದಶಾಸ್ತ್ರ ಹೇಳಿದ್ದೆ ತಂದೆ ತಾಯಿಗೆ ಒಂದು 18, 20, 25 ಲಗ್ನ ಆಗೋ ತನಕ ಹೇಳ್ತಿರ್ತಾರೆ. ಬ್ಯಾಡೋ ಸಂಧ್ಯಾವನೆ ಮಾಡೋ ದೇವರಪ್ಪ ಅದ ನಮ್ಮ ದೊಡ್ಡ ವಂಶಪ್ಪ ಇಂಥ ನಿಷಿದ್ಧವಾದ್ರೆ ತಿನ್ನಬಾರ್ದವನ್ನೆಲ್ಲ ಹಿಂಗಿರಪ್ಪ ಸರಿಯಾಗಿ ಬಾಳು ಅಂತ ಅವರು ಅದನ್ನೇ ಹೇಳ್ತಿರ್ತಾರೆ. ವೇದಶಾಸ್ತ್ರ ಇಟ್ಟು ಅದನ್ನು ಕೇಳ್ತವಲ್ಲ. ನಾನು ನಿಮಗೆಲ್ಲ ಅದೇ ಕಾಲೆಲ್ಲ ಹೋತರು. ಈಗ ಟೆರರಿಸಮ್ ಕಾಲ ಈಗ ಮೊದಲ ಅದರಿಂದ ನಾವು ಹಿಂಗೆ ಇರ್ತೀವಿ. ಅದನ್ನೆಲ್ಲ ಧಿಕ್ಕಾರ ಮಾಡ್ತಾನೆ, ಸ್ವೇಚ್ಛಾಚಾರದಲ್ಲಿರ್ತಾನೆ. ಏನೋ ಮಕ್ಕಳು ಇರುತ್ತಲ್ಲ ನಾಳೆ ಬಂದ ಅಂದ್ಬಿಡು ಕೇಳಿ ಏನು ಮಾಡ್ತಾರೆ ನೀವು ಆತನ ಸೇರಿ ಏನೋ ಹೊಟ್ಟೆಲಿ ಹಾಕೊಂಡು ಹೋಗ್ತಿರ್ತಾರೆ. ಅದನ್ನು ಅದೇ ಅವನಿಗೆ ಲಗ್ನ ಆದಮೇಲೆ ಅವನಿಗೆ ಬರ್ತಕ್ಕಂಥ ಹೆಂಡತಿ ಕಥಂಚಿತ್ ಏನಾದ್ರು ಅವಳು ಹರಿಭರ್ತನಾಗಿ ಬರುಭರ್ತನಾಗಿ ಒಳ್ಳೆ ಮಾತಾಡ್ತಕ್ಕವಳಿದ್ಲು ಅಂತಂದ್ರೆ ಅವಳು ಬಂದಾಗ ಹೇಳ್ತಾಳೆ, ಏನ್ರಿ ಇದು ಇದೆಲ್ಲ ಹಿಂಗೆಲ್ಲ ತಿನ್ನೋದು ಒಂದೋದು ಸರಿಯಲ್ಲ, ಇವೆಲ್ಲ ಮಾಡಬಾರ್ದು, ಇದನ್ನೆಲ್ಲ ನಾವು ಮನೆಗೆ ಅಡುಗೆ ಮಾಡ್ತೀನಿ, ನೈವೇದ್ಯ ಮಾಡ್ರಿ, ತಿಂದ್ರೆ ನೀವು ಅದನ್ನು ಮಾಡ್ರಿ ಹಿಂಗೆ ಅಂದು ಅಂತಂದ್ರೆ ಅವ್ರು ಮಾಡ್ತೀನಿ. ಯಾಕಪ್ಪ ಅದನ್ನೇ ಬಡ್ಕೊಂಡ್ರು ಆ ತಂದೆ ತಾಯಿ ಹೇಳಿಲ್ಲ. ಹೆಂಡತಿ ಇಬ್ಬರು ಆಗ್ಲಿತ್ತಂದ ಒಳ್ಳೆ ಹೇಳೋ ಕಡಿಮೆ ಸಿಗೋದು, ಕೆಟ್ಟದ್ದು ಹೇಳೋದು ಹೇಗೆ ಮಾಡ್ತಾನೆ. ಇದು ಕಾಂತಾ ಸಂಹಿತ ತಯೋಪದೇಶ ಯುಜೆ. ಆ ಹೆಂಡತಿ ವಾಕ್ಯ ಹೆಂಗೆ ಶೀಘ್ರದಲ್ಲಿ ಪರಿಣಾಮ ಮಾಡ್ತೀವೋ ಹಾಗೆ ಮನಸ್ಸಿನ ಮೇಲೆ ಪರಿಣಾಮ ಮಾಡ್ತಕ್ಕಂಥ ಒಂದು ಶಬ್ದರಾಶಿ ಯಾವುದೋ ಆ ಕಾವ್ಯ ಶೈಲಿ ಅಂತ ಒಂದಿದೆ ಸ್ವಾಮಿ. ಆ ಕ್ರಮದಲ್ಲಿ ಆಗಬೇಕು. ಅದೊಂದು ಬೇಕು ನಮಗೆ ಎಂದು ಪ್ರಾರ್ಥನೆ ಮಾಡಿದಾಗ ಆಚಾರ್ಯರು ಬಂದಿರೋರು ಅವ್ರು ಯಾವುದಕ್ಕೋಸ್ಕರ ಬಂದಿಯಾರವರು ಅವ್ರು ಏನೊಂದು ಮಾಡಿ ಜನರನ್ನು ಹರಟಿ ಹೊರಗೋದಕ್ಕೆ ಬಂದವರಲ್ಲ. ಅವರ ಆಜ್ಞಾ ಪ್ರಕಾರ ಆನಂದ ಏ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾ ದೈವೀ ಪ್ರಜಾ ಶರಣಾ ಕರುಣಾ ಪದನ್ನ. ವೇದಾಂತ ಮಾರ್ಗದ ವೇದಶಾಸ್ತ್ರಗಳ ರಹಸ್ಯ ಅದನ್ನು ಸಿಗದೇನೆ ಒದ್ದಾಡ್ತಕ್ಕ ಸಾತ್ವಿಕ ಜನರು ಇದ್ದಾರೆ. ಅವರಿಗೆ ನನ್ನ ಸದ್ಗುಣ ನಿರ್ಣಯಾತ್ಮಕವಾದ ಗ್ರಂಥಗಳನ್ನು ಕೊಟ್ಟು ಆನಂದವೇ ಮೋಕ್ಷಾನಂದ ಭಾಗಗಳು ಹೇಗಾಗಬೇಕು ಹಾಗೆ ಬರಬೇಕು ಮಾಡಬರಬೇಕು ಅಂತ ಅವ್ರಿಗೆ ಆದೇಶ. ಮತ್ತು ಅವ್ರು ಏನು ಮಾಡಿದ್ರು ಅದನ್ನೇ ಮಾಡೋರೆ. ಇನ್ನೇನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಈಗ ಕಾವ್ಯ ಬರ್ಕೊಟ್ಟು ಏನ್ಬಿಟ್ಟು ತಮ್ಮ ಅವತಾರದ ಉದ್ದೇಶವನ್ನು ಅಲ್ಲಿ ತುಂಬ್ತಾ ಇದ್ದಾರೆ. ಹೀಗಿರಬೇಕು ಕಾವ್ಯ. ಬರೀ ಮನೋರಂಜನಾತ್ಮಕವಾಗಿದ್ದರೆ ಸಾಲದು, ಆತ್ಮರಂಜನ ಆಗಬೇಕು. ಆತ್ಮರಂಜನ ಅಂತರಾತ್ಮನ ರಂಜನ. ಅಂತರಾತ್ಮ ಸೇರಿ ಅವನಿಗೆ ಪ್ರೀತಿಕರವಾದಾಗ ನಮಗೆ ಆತ್ಮರಂಜನ ಮನೋರಂಜನ. ಮನೋರಂಜನ ಅಂದ್ರೆ ನಮ್ಮ ಸ್ವರೂಪಕ್ಕೆ ಆನಂದ ಸಿಗ್ತದೆ. ಅಂಥ ಕಾವ್ಯ ಅದಾದ್ರೆ ಮಾತ್ರ ಅದು ಮೋಕ್ಷ ಗ್ರಂಥ ಅಂತ ಆಗ್ತದೆ. ಆಗ ವೇದನೂ ಅಷ್ಟೇ, ಪುರಾಣನೂ ಅಷ್ಟೇ, ಇಂಥ ಕಾವ್ಯನೂ ಅಷ್ಟೇ. ಇದು ಮೋಕ್ಷ ಪ್ರಧಾನ. ಸಾಧು ಕಾವ್ಯ ನಿಷೇವಣ ಧರ್ಮಶ್ಚಾರ್ಥಶ್ಚ ಮೋಕ್ಷಶ್ಚ ಸಾಧು ಕಾವ್ಯ ನಿಷೇವಣ ಅಂತಂದಿದ್ದಾರೆ. ಶ್ರೇಷ್ಠ ಕಾವ್ಯವನ್ನ ನಿತ್ಯ ಉಪಸಕ್ತಿಯನ್ನು ಮಾಡ್ತಾ ಇದ್ದಾಗ ಅದೇನಾಗ್ತದೋ ಅದು ಧರ್ಮ ಅರ್ಥ ಕಾವ ಮೋಕ್ಷ 4 ಪುರುಷಾರ್ಥಕ್ಕೆ ಕಾರಣ ಆಗ್ತದೆ. ನೋಡ ಅಂಥದ್ದಿದೆ. ಆಮೇಲೆ ಈ ಕ್ರಮದಿಂದ ಆಚಾರ್ಯರು ಶಿಷ್ಯರು ಅವರೇನು ಪೆನ್ನು ಪೆನ್ಸಿಲ್ ಹಿಡ್ಕೊಂಡು ಬರ್ಕೊಡ್ತೀನಿ, ನಾಳೆ ಬರ್ಕೊಡ್ತೀನಿ, ಬರ್ರಿ ಹಿಂಗೆ ಏನ ಶಿಷ್ಯರು ಶುರು ಮಾಡಿಬಿಟ್ಟು ಸದಾ ನಮ್ಮ ತಲೆಯಲ್ಲಿ ಇದ್ದೇ ಇರ್ತದನ್ನ ಅಂಥ ಶಿಷ್ಯರೇ ಇತ್ತು. ತತ್ಕಾಲ ಬರ್ಕೊಂಡು ಕುತ್ಕೊಂಡ್ಬಿಟ್ರು ಅವರು. ಆಚಾರ ಬಾಯಿಗೆ ಏನು ಬರ್ತಿರ್ತೋ ಅವ್ನು ಬರ್ದಿಟ್ಟು ಬಿಡ್ತಿದ್ರು.
ಅವ್ರು ಎಷ್ಟು ಉಳಿಸಿರೋ ಅಷ್ಟೇ ಗ್ರಂಥ ಉಳಿತಷ್ಟೇ, ಬರೆದಿದ್ದು ಕೋಟಿಗಟ್ಟಲೆ ಬರೆದು ಹಾಕ್ಯಾರೆ, ಆದ್ರೆ ಇಷ್ಟೇ ಉಳಿಸಿರು. ಅದಕ್ಕೆ ಶತಗ್ರಂಥಕರ್ತ ಅಂತಿದೆ. 106 ಗ್ರಂಥ ಮಾಡಿದ್ದಾರೆ, ಕೊಟ್ಟಿದ್ದಷ್ಟು 37, ಮಾಡಿದ ಬೇಕಾಷ್ಟು ಮಾಡ್ಯಾರ ಅವರು. ಜಗತ್ತಿಗೆ ಕೊಟ್ಟರು 37, ಸಾಕಿಷ್ಟು. ಅದನ್ನು ಪುರಾಣಗಳಲ್ಲೆಲ್ಲ ಎಷ್ಟು ಶತಗ್ರಂಥಕರ್ತ 106 ಮಾಡಿ ಆದ್ಮೇಲೆ ಆ ಕಾಲದಲ್ಲಿ ಮಾಡಿದ್ದಾರಲ್ಲ, ಇಷ್ಟೇ ಇಟ್ಟು ಸಾಕು. ಪಾಠ ಪ್ರವೃತ್ತಿಗೆ ಇಷ್ಟು ಇಟ್ಕೊಂಡು ಹೋಗಿ ಸಾಕು. ನಾವು ಮಾಡಿದ್ದು ನಾವು ಆಡಿದ್ದು ಎಲ್ಲವೂ ಬೇಕಾಗಿಲ್ಲ, ಅದು ಹೀಗೆ ಉಳಿಸಿಬಿಟ್ರಲ್ಲ. ಇದು ಆಚಾರ್ಯರು ಮಾಡಿರೋದು. ಆ ಗ್ರಂಥದಲ್ಲಿ ಶಿಷ್ಯರು ಬರ್ಕೊಂಡಿದ್ದೇವೆ ಹೇಳಿದ್ದೆ. ಈಗ ಪ್ರಸಕ್ತವಾಗಿರ್ತಕ್ಕ ಧ್ಯಾಯೇತ್ತಂ ಪರಮಾನಂದಂ ಯನ್ಮಾತಾ ಪತಿಮಯದ ಪರಮಾನಂದಂ ವಜ್ಜಿತ ಪರಮಾನಂದಂ ಪತ್ಯಾದ್ಯಾಶ್ರಮೈ ಸದೈವ ಪರಮಾನಂದಂ ಯಸ್ಯ ಕರಾಲೋಲಂ ಚಕ್ರಂ ಕಾಲಪರಸ್ಯ ಹಿ ಕರಾಲೋಲಂ ಯಸ್ಯ ಗದಾ ಪವಮಾನಃ ಸನ್ನೋ ವ್ಯಾಸೋ ಭವ ಸದಾ ಪವಮಾನಃ ಪರಮೇಶು ಯದಾ ತೇಜಃ ಪರಮೇಶು ಚಕಾರ ವಾಸುದೇವೋ ಜಃ ಮನದಿ ಬಿಭ್ರತ್ಸು ಮನೋ ಮಾನಧಿಮಾಸೀನ್ನ ವಾಸುದೇವೋ ಜಃ ಸ್ವಜನಿ ದೇವಕ್ಯಂತೆ ಯಸ್ಮಾತ್ ಅನುಕಂಪನಾವದೇವಕ್ಯಂತೆ ಅವದನ್ ದೇವಕ್ಯಂತೆ ಭುವನಂ ಹಿ ಸುರಾಃ ಸದೈವ ದೇವಕ್ಯಂತೆ ಮನಸಾ 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 ಯಮನಂತಮಜಸ್ರಮ ವೇದನುಯಾ ವಿಲಯಂ 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 ನಿಖಿಲಂ ತ್ವಶುಭಂ ಪ್ರಚಕಾರಚಯಾ ಯೋ ನಿರ್ಮಮೇಶೇಷ ಪುರಾಣ ವಿದ್ಯಾಂ ಯೋ ನಿರ್ಮಮೇಶೇಷ ಪುರಾಣ ವಿದ್ಯಾಂ ಯೋ ನಿರ್ಮಮೇಶೇಷ ಪುರಾಣ ವಿದ್ಯಾಂ ಯೋ ನಿರ್ಮಮೇಶೇಷ ಪುರಾಣ ವಿದ್ಯಾಂ ಅನಂತ ಪಾರಾಮಿತ ವಿಕ್ರಮೇಶ ಪ್ರಭೋ ರಮಾಪಾರಮನಂತ ಪಾರ ಮಹಾಗುಣಾಢ್ಯಾ ಪರಿಮೇಯ ಸತ್ವ ರಮಾಲಯಾಶೇಷ ಮಹಾಗುಣಾಢ್ಯ. ತೋಮುತೋಡಾಚಾರ್ಯ ಯುವಕವನ್ನ ಈ ಕ್ರಮದಿಂದ ಕಾವ್ಯವನ್ನು ಬರೆದರವರ ಆ ಕಾಲದಲ್ಲಿ ಅದನ್ನು ನೋಡಿರ್ತಕ್ಕ ವಿದ್ವಾಂಸರು ನೋಡಿ ಅದನ್ನು ಹೆಗ್ಬೇಕು. ಆ ಕಾವ್ಯವನ್ನು ಪಾಠ ಹೇಳಿದರು, ತಿರುಗುಪಡದಾಚಾರ್ಯ ಕೇಳಿದರು, ಅವರು ಕಲಿದರು. ಅವರು ಭಾರಿ ಕಾವ್ಯ ಬರೆದಂಥವರು, ಅವರೇನು ಸಾಮಾನ್ಯವಲ್ಲ. ಕಲಭಾಷಣ ಏವ ಸೂರಿಪೋತಃ ಕವಿರಾಸೀದನವದ್ಯ ಪದ್ಯವಾದಿ. ಮನೆಯಲ್ಲಿ ಹುಡುಗರು ತೊದಲು ಮಾತಾಡ್ತಾವಲ್ಲ, ಎಲ್ಲ ವ್ಯತಿರೇಕ ದೃಷ್ಟಾಂತ ಕೊಟ್ಟರೆ ಗೊತ್ತಾಗ್ತದೆ. ಈಗ ಸಣ್ಣ ಹುಡುಗರು ಮಾತಾಡೋ ಹೊತ್ತಿಗೆ ಸಣ್ಣ 2 ವರ್ಷದ ಆಗಲೇ ಇಂಗ್ಲೀಷ್ನ ಮಾತಾಡ್ತಿರ್ತಾವೆ. ಈಗೆಲ್ಲ ಮಾತಾಡ್ತಾವೆ ಈಗೆಲ್ಲ ಹೆಂಗೆ ಕೊಟ್ಟಿರ್ತಾರಲ್ಲ ಹಂಗೆ ಅದನ್ನ ಆ ಥರ ಟ್ರೈನಿಂಗ್ ಹೆಂಗೆ ಕೊಡ್ತಾರೆ ಹಾಗೆ ಅವ್ರ ತಂದೆಗಳು ಅವ್ರಿಗೆ ಕೊಟ್ಟಿದ್ರಲ್ಲ. ಅವ್ರು 3 ವರ್ಷದ ಕವಿತಾ ಕಟ್ಟಿಮೆಯಲ್ಲಿ ಮಾತಾಡ್ತಿದ್ರು. ಶ್ಲೋಕದಲ್ಲಿ ಹೇಳಿ 80 ವರ್ಷ ಆರೋಡು ಕಲ್ಯಾಣಾಭಿವೃದ್ಧಿ ಹತ್ರ ಹೇಳಿದ್ದಿಲ್ಲ. ಅಂದ್ರೆ ಆ ಕ್ರಮದಲ್ಲಿದ್ದಾಗ ಅವರ 3 ವರ್ಷದಲ್ಲಿ ಅನವದ್ಯ ಪದ್ಯವಾದಿ ಶ್ಲೋಕಗಳನ್ನು ಕಟ್ಟಿ ಬಂದವ್ರ ಜೊತೆ ಮಾತಾಡಬೇಕು. ಅಂಥ ಇದ ಮೇಲೆ ಪ್ರತಿಭಾನ್ವಿತರು, ಸ್ವಯಂ ಉಷಾಹನಾಡಿ ಕಾವ್ಯ ಬರೆದಂಥವರು. ಅವರೇ ಅವರು ಮಾಡಿದ್ದ ಭಾಷಾಗಳೆಲ್ಲ ಇವತ್ತು ದಿವಸ ಬೆಳಗ್ಗೆ ಹೇಳ್ತೀವಲ್ಲ. ನಿತ್ಯ ವಾಯುಸ್ತುತಿ ಏನದು? ಶ್ರೇಷ್ಠ ಕಾವ್ಯ, ಸ್ತೋತ್ರ ಕಾವ್ಯ, ಸ್ತೋತ್ರ ರೂಪವಾದ ಕಾವ್ಯ. ಎಂಥ ಶಬ್ದ ಭಂಡಾರ ಅದರೊಳಗೆ, ಎಂಥ ಅರ್ಥ ತುಂಬಿಯಾರೆ, ಎಷ್ಟು ಪ್ರಮಾಣಗಳನ್ನ. ಅದು ಸ್ವಲ್ಪ ಸುಲಭದಲ್ಲಿ ಬಹುಪುಣ್ಯ ರಾಶಿ ಇದ್ರೆ ಮಾತ್ರ ಅದು ಬಾಯಲ್ಲಿ ಬರ್ತಿಲ್ಲದೆ ಬರಲಿಕ್ಕೆ ಶಕ್ತಿ ಇಲ್ಲ. ವಾಯುಸ್ತುತಿಯನ್ನು ಅಲ್ಲಿ ಹೇಳಿದಾಗ ಒಂದು ಅಕ್ಷರ ತಪ್ಪಿಲ್ಲದೆ ಇದ್ದರೆ ಹೇಳ್ತೀನಿ ಮೂಲಕ ಧೈರ್ಯ ಅಷ್ಟು ಸುಲಭವಾಗಿ ಯಾರಿಗೂ ಬರೋದಿಲ್ಲ. ಯಾವುದೋ ಅಲ್ಪ ಪ್ರಾಣ ಮಹಾಪ್ರಾಣ ಹೋಗ್ತದೆ, ಮಹಾಪ್ರಾಣ ಅಲ್ಪ ಪ್ರಾಣ ಹೋಗ್ತದೆ. ಉತ್ಕಂಠ ಕುಂಠಕೋರಾರಜವಿತಾಜಸ್ರ ಸೇವಾನವೃದ್ಧ ಪ್ರಾಜ್ಞಾತ್ ಪ್ರಜ್ಞಾನಭೂತಾಂಧತಮದು ಸುಮನೋ ಮೌಲ್ಯರತ್ನಾವಲೀನ ಉತ್ತಪ್ತಾತ್ಯುತ್ತರಕ್ತ ಪ್ರಕಟ ಕಟಕ ತದ್ಧಾನ ಸಂಘಟ್ಟನೋದ್ಯ. ಹೆಂಗಿದಾವೆಲ್ಲ ಅವ್ರದ್ದು ವಾಕ್ಯರಾಶಿಗಳು. ಅಂಥವ್ರು ಕೊಂಡಾಡಿದವನ್ನ ಆಚಾರ್ಯರ ಆ ಕಾವ್ಯವನ್ನು ಕೇಳಿದಾಗ ಅಂತಾರೆ, ಸ್ವಾಮಿನ್ ಭಗವನ್ ಚಿತ್ರ ಕವಿತಾಂ ಲೌಕಿಕೀಂ ದರ್ಶಯನ್ ಕಿಲ ಗೋಪ್ಯಂ ಭಾರತ ಸಂಕ್ಷೇಪಂ ಅಕೃಥಾ ವಿಶ್ವವಿಸ್ಮಯಂ. ಸ್ವಾಮಿ ಏನು ತಾವು ಮಾಡಿರೋದು? ಭಗವನ್ ಪೂಜ್ಯರೇ, ನೀವೀಗ ಯಮಕ ಭಾರತ ಕೇಳಿದಾಗ ಅವರು ಉದ್ಗಾರ ತೆಗಿತಾ ಇದ್ದಾರೆ. ಚಿತ್ರ ಕವಿತಾಂ ಲೌಕಿಕೀಂ ದರ್ಶಯನ್ ಕಿಲ. ಏನೋ ಕಥಿ, ಕಿಲ ಅನ್ನೋ ಪ್ರಸಿದ್ಧಿ. ಲೋಕದಲ್ಲಿ ಕವಿತಾವನ್ನು ನೀವು ತೋರಿಸಬೇಕು ಅಂದ್ರೆ ಶಿಷ್ಯಗಳ ಪ್ರಾರ್ಥನಾ ಅದಕ್ಕೆ ಕೊಟ್ಟರಿ ಅಂತ ಒಂದು ಕಥೆ ಅಷ್ಟೇ. ಅದು ನೀವು ಮಾಡಿದ್ದೇನು ಅಂದ್ರೆ ಗೋಪ್ಯಂ ಭಾರತ ಸಂಕ್ಷೇಪಂ ಅಕೃಥಾ ವಿಶ್ವವಿಸ್ಮಯಂ. ಜಗತ್ತಾಶ್ಚರ್ಯ ಪಡಬೇಕು. ಆ ಕ್ರಮದಿಂದ ಸಮಸ್ತ ಮಹಾಭಾರತವನ್ನು ಸಂಗ್ರಹಿಸಿ ಒಳಗಿಟ್ಟುಬಿಟ್ರಿ. ಸಮುದ್ರವನ್ನು ಚಲಕೀಕೃತ ಅಂಬೋಧಿ ಯಾರೋ ಅಗತ್ಯ ಮಾಡಿದೆ. ನೀವು ಸಮಸ್ತ ಶಾಸ್ತ್ರ ಸಮುದ್ರವನ್ನು ಇವತ್ತು ಬಿಟ್ಟುಬಿಟ್ರಿ ಈ 81 ಶ್ಲೋಕದಲ್ಲಿ.
ಗೌಪ್ಯಂ ಭಾರತ ಸಂಕ್ಷೇಪಂ ಅಕೃಥಾಹ ವಿಶ್ವವಿಸ್ಮಯಂ, ಜಗದಾಶ್ಚರ್ಯ ಪಡಬೇಕು. ಅಂದ್ರೆ ಅವ್ರು ಎಷ್ಟು ಥರದ ಅರ್ಥ ತೆಗೆದು ನೋಡಿರ್ಬೇಕಾದ್ರೆ, ಒಂದು ಶ್ಲೋಕದ ಎಷ್ಟು ಅಭಿಪ್ರಾಯ ಕಂಡಿರಬೇಕು, ಆಶ್ಚರ್ಯಪಟ್ಟು ಉದ್ಗಾರ ತೆಗೆದು. ಅದಕ್ಕೆ ಅವ್ರು ಹೇಳ್ಬೇಕಾದ್ರೆ ಇವರಿಗೆ ಶಬ್ದ ಸಂಪತ್ತಿಲ್ಲ ಅಂತಂತೀರಲ್ರು ಇವರಿಗೆ. ವಾಚಾನ್ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸನಾ ಭದ್ರಸ್ಮಿತ ಶ್ರೀ ಧವಲಿತ ಕುಭಾ ಪ್ರೇಮ ಭಾರಂಭಾರ ಅಂಥವರು ಶಬ್ದಾಭಿಮಾನಿ ಅರ್ಥಾಭಿಮಾನಿಗಳಾಗಿರ್ತಕ್ಕ ಭಾರತೀಯ ಸರಸ್ವತಿಯರು. ಯಾರ ಪಾದ ಧೂಳಿ ನಮ್ಮ ಸಿಕ್ಕೀತೆ ನಮ್ಮ ಮುಡಿಯಲ್ಲಿ ಇಟ್ಕೊಳ್ಳಿಕ್ಕೆ ಅಂತ ಎಂಬುದಾಗಿ ಪ್ರೀತ್ಯಾದರದಿಂದ ನಿರೀಕ್ಷಣೆಯನ್ನು ಮಾಡ್ತಾ ಇರ್ತಾರೋ ಅಂಥ ಮುಖ್ಯಪ್ರಾಣದೇವರ ಅವತಾರಾಚಾರ್ಯರು. ಅಂಥ ಅವರಿಗೆ ಕಾವ್ಯದ ಶಬ್ದ ಇಲ್ಲ, ರಸ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ತಗೊಂಡಿರೋದಕ್ಕೆ ಯಾವ ಅಲಂಕಾರ ಮಾಡಿದ್ರೆ ಈ ಯಮಕಾಲಂಕಾರ ಮಾಡಿ, ಯಮಕದಿಂದ. ಯಮಕಾಲಂಕಾರ ಅಂದರೆ ಶಬ್ದಕ್ಕಿರ್ತಕ್ಕ ಅಲಂಕಾರ. ಅರ್ಥಾಲಂಕಾರ, ಉತ್ಪ್ರೇಕ್ಷ, ಉಪಮ ಇವೆಲ್ಲ 106 ಅಲಂಕಾರಗಳಿದ್ದಾರೆ. ಅವೆಲ್ಲವನ್ನೂ ಈ ಕಾವ್ಯದಲ್ಲಿ ಜೋಡಿಸಿದ್ದಾರೆ. ಅದರ ಮೇಲೆ ಆ ಶಬ್ದಾಲಂಕಾರಗಳಲ್ಲಿ ಶೇಖಾನುಪ್ರಾಸ, ವೃತ್ಯನುಪ್ರಾಸ, ಅನುಪ್ರಾಸ ಕಾವ್ಯಗಳು ಉದ್ಯವಿ. ಇದರಲ್ಲೇನೆ ಯಮಕ ಅಂತ ಹೇಳಿ, ಯಮಕಕ್ಕೊಂದು ಲಕ್ಷಣ ಇದೆ. ಅವೆಲ್ಲ ಸಾಹಿತ್ಯಶಾಸ್ತ್ರದಲ್ಲೆಲ್ಲ ಹೇಳಬೇಕಾದ್ರೆ ಅವೆಲ್ಲ ಗುರುಪುರಾಣದಲ್ಲೆಲ್ಲ ಬರ್ತದೆ. ಅವನ್ನೇ ವಿಕೃತ ಮಾಡಿಕೊಂಡು ಇತ್ತೀಚೆಯವರೆಲ್ಲ ಅರ್ಥಗಂಗಾಧರ ಮುಂತಾದ್ದು ಕಾವ್ಯ ಪ್ರಕಾಶ ತಮ್ಗೆ ಹೆಂಗೆ ಬೇಕು ಅವ್ನು ಸ್ವಲ್ಪ ತಿರುಚಿಕೊಂಡು ಮಾಡ್ಕೊಂಡ್ಯಾರಷ್ಟೇ. ಅದಕ್ಕೆ ಆ ಅಲಂಕಾರಗಳನ್ನು ಹೇಳಬೇಕಾದ್ರೆ ಯವಕ ಅಂತಂಬುದು ಅದಕ್ಕೆ ಲಕ್ಷಣ. ಸತ್ಯರ್ಥೇ ಪೃಥಗರ್ಥಾಯ ಸ್ವರವ್ಯಂಜನ ಯುಗ್ಮಯೋ ಕ್ರಮೇಣ ತೇನೈವ ಆವೃತ್ತಿ ಯಮಕಂ ವಿನಿಗದ್ಯತೆ. ಸತ್ಯರ್ಥೆ ಬೇರೆ ಬೇರೆ ಅರ್ಥಗಳಿರ್ಬೇಕು ಅದಕ್ಕೆ. ಸ್ವರವ್ಯಂಜನ ಯುಗ್ಮ, ಸ್ವರಾಕ್ಷರ ವ್ಯಂಜನಾಕ್ಷರಗಳು ಒಂದೇ ಥರದ್ದು ಮೇಲಿಂದ ಮೇಲೆ ಬರ್ತಿರ್ಬೇಕು ಆ ಶ್ಲೋಕದಲ್ಲಿ. ಆದರೆ ಪದಚ್ಛೇದ ಅರ್ಥ ಬೇರೆ ಬೇರೆ ಹುಡುತಿರ್ಬೇಕಲ್ಲಿ. ಈ ಕ್ರಮದಿಂದ ಕ್ರಮೇಣ ತೇನೈವ ಆವೃತ್ತಿ, ಒಂದು ಕ್ರಮದಿಂದ ಆವೃತ್ತಿ ಆಗ್ತಿರಬೇಕು. 4 ಪಾದಗಳಿರ್ತಾವೆ ಶ್ಲೋಕಕ್ಕೆ. ಪಾದದಲ್ಲಿ ಮೊದಲನೇ ಬಂದರೆ 2ನೇ ಪಾದ ಬಂದರೆ ಮೊದಲಿಗೆ ಬರ್ತಿರ್ಬೇಕು, ಕೊನೆಯಲ್ಲಿ ಬಂದರೆ ಕೊನೆಗೆ ಬರ್ತಿರ್ಬೇಕು, ಮಧ್ಯಕ್ಕೆ ಬಂದರೆ ಮಧ್ಯಕ್ಕೆ ಬರ್ತಿರ್ಬೇಕು, ಅಷ್ಟು ಪಾದ ಬರ್ತಿರ್ಬೇಕು. 2 ಅಕ್ಷರ ಇರ್ಬೋದು, ಏಕಾಕ್ಷರ ಇರ್ಬೋದು, 2 ಅಕ್ಷರ ಇರ್ಬೋದು, ತ್ರಕ್ಷರ ಇರ್ಬೋದು, ಚತುರಾಕ್ಷರ ಇರ್ಬೋದು, ಪಂಚಾಕ್ಷರ ಇರ್ಬೋದು, ಪಾದ ಯಮಕ ಇರ್ಬೋದು, ಹೀಗೆ ಸಮಗ್ರ ಯಮಕ ಇರ್ಬೋದು, ವ್ಯತ್ಯಸ್ತ ಯಮಕ ಇರ್ಬೋದು, ನಾನಾ ಥರದ ಯಮಕಾಲಂಕಾರಗಳನ್ನು ಬಿಡಿಸಿದ್ದಾರೆ. ಈ ಇಷ್ಟು ಯಮಕ ಎಂಬುದು ಲಕ್ಷಣ. ಅದಕ್ಕೆ ಯಮ ಅಂದ್ರೆ ಅವಳಿ, ಯಮಳರು ಅಂತಾರೆ, ಇಲ್ಲೋ ಅವಳಿ ಮಕ್ಕಳಿಗೆ ಯಮಳರು ಅಂತಾರೆ. ಅವಳಿಂದ ಒಂದೇ ಥರದ್ದೇ ಬರ್ತಿರೋದು. ಹಾಗೆ ಯಮಕಾಲಂಕಾರ ಅದು ಸುಖಕ್ಕೆ ಕಾರಣ ಆಗ್ತಿರ್ಬೇಕು. ಆ ಅವಳಿ ಎಂಬುದು ಬರೋದು ಕರ್ಕಶ ಆಗಿರಬಾರದು, ಅದು ಕೇಳ್ತಿರೋ ಒಂದು ಆನಂದ ಆಗ್ತಿರ್ಬೇಕು. ಆ ಕ್ರಮದಿಂದ ಶಬ್ದಗಳನ್ನು ಜೋಡಿಸಿ ಪ್ರಮೇಯಗಳನ್ನು ತುಂಬಿ ಜ್ಞಾನವನ್ನು ಕೊಡ್ತಕ್ಕಂತಹ ಗ್ರಂಥಕ್ಕೆ ಏನಂತ ಕರೀತಾರೆ ಯಮಕ ಗದ್ಯ, ಯಮಕ ಕಾವ್ಯ ಅಂತ. ಯಮಕ ಅದರಿಂದ ಯುಕ್ತವಾದ ಆಚಾರ್ಯ ಯಾವ ತಗೊಂಡಿದ್ದಾರೆ? ಮಹಾಭಾರತ. ಅದರ ಸಾರ ಸರ್ವಸ್ವ. ಯಾಕೆ ಎಲ್ಲರಿಗೂ ಕಾವ್ಯ ಅಂದ್ರೆ ಎಲ್ಲರೂ ತಗೊಂತಾರೆ. ಎಲ್ಲರೂ ಹಿಡಿಯಬೇಕಾದರೆ ಯಾರು ವೇದಶಾಸ್ತ್ರಗಳದ್ದು ಎಲ್ಲರಿಗೂ ಅಧಿಕಾರಗಳಿಲ್ಲ. ಮಹಾಭಾರತ ನಿರ್ಮಾಣ ಮಾಡಿದ್ದೇ ಅದಕ್ಕೋಸ್ಕರ. ಮಹಾಭಾರತ ಹೊರಟಿದ್ದೇ ಯಾವಕ್ಕೋಸ್ಕರ? ಶ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ಮಹಾಭಾರತ ಮಾಡಿದ್ದೇ ಅದಕ್ಕೋಸ್ಕರ. ಅಂದರೆ ವೇದವ್ಯಾಸ ದೇವರ ಆಜ್ಞೆಯನ್ನ ಶಿಷ್ಯಗಳ ಪ್ರಾರ್ಥನೆಗೆ ಅದು ಜೋಡಿಸಿ ಇನ್ನೊಂದು ಥರದಿಂದ ಹೊರಗಿಟ್ಟುಬಿಟ್ರು ಆಚಾರ್ಯ. ಅದೇ ಈ ಅಂಕಾಲಂಕಾರದಿಂದ ಆ ಜಗತ್ತಿಗೆ ಕೊಟ್ಟಿದ್ದು. ಆಶ್ಚರ್ಯವನ್ನು ಪಟ್ಟಿದ್ದಾರೆ ವಿದ್ವಾಂಸರು, ಆಶ್ಚರ್ಯಪಟ್ಟಿದ್ದು. ಇದು ಬಾಕಿಯವ್ರಿಗೆ ಹೇಗೆ ಅರ್ಥ ಆಗ್ತದೆ? 4-5 ಹಟ್ಟುಗಳ ಗೊತ್ತಾಗಲಿಲ್ಲ. ಆಚಾರ್ಯ ನಿರ್ಮಾಣ ಮಾಡಿದ್ದ ಆದಮೇಲೆ 350 ವರ್ಷ ಆದಮೇಲೆ ಅದರ ಸ್ವಾರಸ್ಯವನ್ನು ಸವಿಲಿಕ್ಕೆ ಹತಭಾಗ್ಯರಾಗಿರ್ತಕ್ಕವರೆಲ್ಲ ಅಂಥ ವಿದ್ವಾಂಸರೆಲ್ಲ ಸೇರಿಕೊಂಡು ಪುಣೆಯಲ್ಲಿ ತಾವೇನೇ ಒಂದು ಬೇರೆ ಕಾವ್ಯ ರಾಜ ಅಂತ ಹೇಳಿ ಅದಕ್ಕೆ ಬೇರೆ ಬಾವಿಯನ್ನು ಕೊಟ್ಟು ಮೆರೆಸಿಬಿಡ್ತೀವಿ ಅಂತ ಹೊರಟು. ಅವೆಲ್ಲ ಪೇಶ್ವರ ಕಾಲ ಅವರು ಅದಕ್ಕೆ ಅವಕಾಶ ಮಾಡಿಕೊಟ್ರು. ಅಂಥದ್ದೇ ಒಂದು ಸಭಾ ನಿರ್ಮಾಣ ಆಗೋತು. ಆಗೆಲ್ಲರೂ ವಿದ್ವಾಂಸರು ಆ ಪ್ರಸಕ್ತವಾದ ಕಾವ್ಯಗಳನ್ನೆಲ್ಲ ಹಿಡ್ಕೊಂಡು ದೊಡ್ಡ ಲೋಕದೃಷ್ಟಿನೆಲ್ಲ ವಿಚಾರ ಮಾಡಿದರು. ಅವ್ರ ಕೊನೆ ತೀರ್ಪು ತಗೊಂಡಿದ್ದೇನವರು ಅಂದರೆ ಇದನ್ನ ಮಾಘೇ ಸಂತಿ ತ್ರಯೋಗುಣ ಉಪಮಾ ಕಾಳಿದಾಸಸ್ಯ ಭಾರವೇ ರಕ್ತಗೌರವಂ ದಂಡನ ಪದಲಾಲಿತ್ಯಂ ಮಾಘೇ ಸಂತಿ ತ್ರಯೋಗುಣ. ಕಾಳಿದಾಸ ಉಪಮಾನಗಳು ನೋಡಬೇಕು ಕಾಳಿದಾಸನಲ್ಲಿ, ಪದಲಾಲಿತ್ಯ ನೋಡಬೇಕು ದಂಡಿಯಲ್ಲಿ, ಅರ್ಥಗೌರವ ನೋಡಬೇಕು ಭಾರವೀಯ ಕವಿಯಲ್ಲಿ. ಅವರು ಕಿರಾತಾರ್ಜುನಿಯ ಮುಂತಾದೆಲ್ಲ ಬರೆದಿದ್ದಾರೆ. ಆದರೆ 3 ಸೇರಿದೆ ಮಾಘ ಕಾವ್ಯದಲ್ಲಿ ಶಿಶುಪಾಲವಧ ಎಂಬ ಕಾವ್ಯದಲ್ಲಿ. ಹೀಗೊಂದು ತೀರ್ಪು ತಗೊಂಡು ಅವ್ರ ಕಾವ್ಯರಾಜ ಅಂತೇಳಿ ಅದಕ್ಕೆ ಮೆರೆಸಬೇಕು, ಅದನ್ನು ಹೊರಟು ಬಿಟ್ರು. ಆಗ ನಮ್ಮ ಮದ್ರಾಸೋಳ ಪ್ರವೇಶ. ಈ ಸುದ್ದಿ ಕೇಳಿದರು, ಏನು ಅನ್ಯಾಯ ಅಂದರು. ನೋಡಿ, ವೇದಾಂತ ಸಾಮ್ರಾಜ್ಯ ಅಧಿಪತಿಗಳದ್ದು ಎಷ್ಟು ಜವಾಬ್ದಾರಿ ಇರ್ತದೆ. ವೇದಾಂತ ಸಾಮ್ರಾಜ್ಯ ಅಧಿಪತಿಗಳಂದು ಸುಮ್ಮನೆ ಕೂತ್ಕೊಂಡು ಊಟ ಹಾಡ್ಕೊಂಡು ಹೋಗ್ಬಿಡೋದಲ್ಲ, ಎಷ್ಟು ಜವಾಬ್ದಾರಿ. ಇದಕ್ಕೆ ನಾವು ಬಿಟ್ಟಿ ಅಂತಂದ್ರೆ ಜಗತ್ತೆಲ್ಲ ಇದನ್ನೇ ನಂಬಿಡ್ತಾರೆ.
ಅವರು ದಡ್ರು ಇದ್ರು. ನಮ್ಮ ಆಚಾರ ಒಬ್ಬನ ಹಸೆ ದಡ್ರು, ಒಣಗಿದ ದಡ್ರು ಅಂತ. ಈ ಮಂದಾಧಿಕಾರಗಳ ದಡ್ಡತನ ಇದೆಯಲ್ಲ, ಇದು ಯಾರಿಗೆ ಹಾನಿ ಮಾಡೋದಲ್ಲ. ಈ ಹಸೆ ದಡ್ಡಿದ್ದಾರೆ ನೋಡಿ, ವಿದ್ವಾಂಸರ ದಡ್ಡತನ ಇರ್ತಾರಲ್ಲ, ಅವ್ನು ಬೇರೆಯವ್ರ ಕಣ್ಣನ್ನು ಹಾಳು ಮಾಡ್ತಾನ ನೋಡಿ. ಅಂಥವ್ರು ಆ ವಿದ್ವಾಂಸರೆಲ್ಲರೂ ಸೇರಿ ಈ ರೀತಿಯಲ್ಲಿ ತಮಗೂ ಸರಿಯಾಗಿ ಗೊತ್ತಿಲ್ಲ ಯಾವುದನ್ನೋ ಹಿಡ್ಕೊಂಡು ಅವರನ್ನ ಪ್ರಚಾರ ಮಾಡಿ ಈಗ ನೋಡಬೇಕು. ಐಶ್ವರ್ಯ ರಾಜ್ಯೈಶ್ವರ್ಯವನ್ನೆಲ್ಲ ಎಲ್ಲಿ ವಿನಿಯೋಗ ಮಾಡ್ಲಿಕ್ಕೆ ಹೊರಟಿರೋದು ಈಗೆಲ್ಲ ಮಾಡ್ತಾರಲ್ಲ. ಈಗೆಲ್ಲ ಏನದು ರಾಜ್ಯೋತ್ಸವ ಅಂತೇಳಿ ಏನು ಮಾಡೋದಲ್ಲ. ರಾಜ್ಯೋತ್ಸವ ಮಾಡೋದು ಏನಿದೆ, ಜಗನ್ನಾಶ ನೋಡಿ. ಅಯೋಗ್ಯ ಐಶ್ವರ್ಯ ಸಿಕ್ಕರೆ ಆಗತಕ್ಕ ಕ್ರಮ, ಅಧಿಕಾರ ಐಶ್ವರ್ಯ ಸಿಕ್ಕರೆ ನೋಡಿ ಹಾಗೆ ಅದನ್ನು ಮೆರೆಸ್ಲಿಕ್ಕೆ ಹೊರಟುಬಿಟ್ರು ನೋಡಿ. ತಡೆ ಹಿಡಿಬೇಕಾದನ್ನೆಲ್ಲ ಅಂತ ಪ್ರಭುಗಳೇ ಅವರು ವೇದಾಂತ ಸಾಮ್ರಾಜ್ಯ ಚಕ್ರವರ್ತಿಗಳು, ಸುಮ್ಮನಲ್ಲ, ಅದನ್ನ ಎಲ್ರಿಗೂ ಬರೋದಲ್ಲದು. ಎಲ್ಲೋ ಅಂತಂತ ಯುಗಗಳು ಒಬ್ಬೊಬ್ರು ಬರ್ತಾರೆ ಅಷ್ಟೇ ಅಂತ ಆ ಕೆಲಸ ಮಾಡೋದು. ಹಿಡಿದುಬಿಟ್ರು ನೋಡ್ರಿ. ಅವಾದ್ರೆ ಐಶ್ವರ್ಯ ಹೇಗೆ ಕಳಿಸಿದ್ರು, ನಮ್ಮಲ್ಲಿ ಕಾವೇರಿ ಕಳಿಸ್ತೀವಿ, ಅಲ್ಲಿ ಸ್ವಲ್ಪ ಸ್ತಂಭನ ಮಾಡ್ರಿ ಅನ್ನ. ಆಮೇಲೆ ಆ ಕಾವ್ಯ ನೋಡಿ ಇದಕ್ಕೆ ಇದು ಕೊಡ್ರಿ. ಅವ್ರ ಮಾತಾ ಹೇಳೋದು ಕ್ರಮ, ಅದು ಅಧಿಕಾರ ಹಿಡಿದು ಅದು ಮಾಡಿಸ್ಬೇಕಲ್ಲ. ಮಾತಲ್ಲ ನಮ್ಗೆ ಯಾರು ಕೇಳ್ತಾರ್ರಿ? ಅರಿವಾಗಿ ಬಿಟ್ಕೊಂಡ್ಬಿಟ್ಟಿವಿ, ಇವ್ರು ಕೇಳಿದ್ರೆ ನಮಗೆ ಸೇರ್ಸ್ಕೊಂಬೋದಿಲ್ಲ. ಅವನು ಬಿಟ್ಟ ಹೋದ್ರೆ ಇವ್ರು ಸೇರ್ಸ್ಕೊಂಬೋದಿಲ್ಲ. ನಮ್ಮ ಮನೆಯವರು ಹೆಂಗೆ ಆಗ್ತದೆ ನೋಡಿ. ಅವ್ರು ಹರಿಯಾಗಿ ಹಿಡಿದಿದ್ರು ಆಯ್ತು ಉಪಾಸಕರು. ಅವ್ರ ಮಾತಲ್ಲ ಅಷ್ಟು ಬಲ ತಗ್ಗಿ ಬಗ್ಗೆ ಬಂದರು ಅವೆಲ್ಲ. ಆಮೇಲೆ ಅವಶ್ಯ ನೀವು ಕೊಡ್ರಿ, 2 ದಿವಸ ಹಾಕಿದ್ರೆ ಒಂದು 20 ದಿವಸ ಕಾವ್ಯ ತರಿಸ್ಕೊಡ್ತೀವಿ. ಅವರಾಗ ಇದೇ ಯಮಕ ಭಾರತವನ್ನು ಹಿಗ್ಸಿದ್ರು. ದಡ್ಡು ಶ್ರೀಮದಾಚಾರ್ಯ ಯಮಕ ಭಾರತ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ತಿಳ್ಕೊಳ್ಳಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬಂದಿಲ್ಲ. ಯಾವನ್ನೋ ಕಾವ್ಯರಾಜ ಅಂತಾರೆ, ಅದನ್ನು ಸ್ವಲ್ಪ ಇವರಿಗೆ ಅರಳಿಸ್ಕೊಡ್ತೀವಿ, ಆಗ ಗೊತ್ತಾಗ್ತದೆ ಎಂಬುದಾಗಿ ಅದನ್ನೇ ಅದನ್ನು ತಮ್ಮ ವಾಕ್ಯದಲ್ಲಿ ಅದನ್ನೇ ಹೇಳಿದ್ದಾರೆ ಅವರು. ನಾನು ಬರೆದಿದ್ದು ಎಲ್ಲಿದೆಯಲ್ಲ ಅದನ್ನ ಸತ್ಸಂಗಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂಘ್ರಿ ಚಾರು ಕಮಲಾರ್ಪಿತ ಚಿತ್ತವೃತ್ತಿ ಶಾಸ್ತ್ರಾತಿ ಮಂಜು ಪದ ರಂಜಿತ ರಮ್ಯ ಸಂಸತ್ ಆಸ್ಮಾಕ ಹೃತ್ ಸರಸಿಜೇಸ್ತು ಸಮಧ್ವಂಸ. ಎಷ್ಟು ಧೈರ್ಯ ನೋಡ್ರಿ ಅವರು. ಸ್ವಾಮಿ ಒಬ್ಬರೇ ನೀವು ಬಂದ ಎದಲ್ಲಿ ಕೂತು ಬಿಡ್ರಿ. ಈಗ ನಿಮ್ಮ ಶಾಸ್ತ್ರಾತಿ ಮಂಜು ಪದ ರಂಜಿತ ರಮ್ಯ ಸಂಸತ್, ಆ ಕಾಲದಲ್ಲಿರ್ತಕ್ಕಂಥ ತ್ರಿಕುಮಂದಾಚಾರ್ಯರು, ಪದ್ಮನಾಭ ತೀರ್ಥರು, ಎಂಥೆಂಥ ಜ್ಞಾನಿಗಳು, ಅವರಿಂದ ತುಂಬಿರ್ತಕ್ಕಂಥ ಸಭೆಯನ್ನ ನಿಮ್ಮ ಶಾಸ್ತ್ರಾತಿ ಮಂಜುಳವಾಗಿರ್ತಕ್ಕ ಕಾವ್ಯ ಶೈಲಿಯಿಂದ ಮೆರೆಸಿಬಿಟ್ಟಿದೆ. ಅದನ್ನು ಈ ದಡ್ಡಕ್ಕೆ ಅರ್ಥ ಆಗದೇನೆ ಯಾವನೋ ಕಾವ್ಯರಾಜ ಅಂತ ಬರೀತಾರ. ನಿಮ್ಮ ವಾಕ್ಯ ಸ್ವಲ್ಪ ಹಿಗ್ಗಿತ್ತು. ಹಾಗೆ ದಿನ ಅವನನ್ನು ಸರ್ಗದಂತೆ ಮಾಡಿಕೊಟ್ಟು ಅದೇ ಯಾವ ಕಾವ್ಯ ಆತದು? ರುಕ್ಮಿಣೇಶ ವಿಜಯ. ರುಕ್ಮಿಣೇಶ ವಿಜಯ ಬೇರೆ ಏನೂ ಅಲ್ಲ, ಅದು ಯಮಕ ಭಾರತಕ್ಕೆ ವ್ಯಾಖ್ಯಾನ. ಅದನ್ನೇ ಸ್ವಲ್ಪ ಆಚಾರ್ಯರ ಅಭಿಪ್ರಾಯವನ್ನ ಆ ಶಬ್ದ ಸಂಪತ್ತನ್ನು ಈ ತಮ್ಮ ಶಬ್ದ ಸಂಪತ್ತು ತಂದಿಟ್ಟು ಹೊರಗಿಟ್ಟು ನೋಡಿ. ಹುಚ್ಚೋತಿ ಜಗತ್ತು ರೋಮಣಾಂ ಹರ್ಷಣ ಕಾರಿಣಿ ಶ್ರವಣದ ಪಾಪಯೋಗ ವಿಧ್ವಂಸಿನಿ ಪ್ರೇಮಣ ಚಿಂತೆಯತಾ ವಿಚಿತ್ರ ವಿಮಲಶ್ಲಘ್ಯರ್ಥ ಸಂದಾಯಿನಿ ಕೊಟ್ಬಿಟ್ರು ನೋಡ್ರಿ. ಅದು ಹುಚ್ಚು ಕುಳಿದಾಡಿಬಿಡ್ತು. ಅದನ್ನ ಕಾವ್ಯರಾಜ ಅಂತ ಆನೆ ಮೇಲೆ ಇಟ್ಟು ಮೆರವಣಿಗೆ ಮಾಡಿದ್ರು. ಇವನ್ನೆಲ್ಲ ಆನೆ ಕಾಲಿಗೆ ಹಾಕಿ ಅದನ್ನ ಕಾವಿ ಎಳಿಸಿಬಿಟ್ರು. ಅವನ್ನ ಕಾವ್ಯ ಕಾವ್ಯನ ಕಪಿಗಳು ಮಾಡಿದ್ರು. ಕವಿಗಳೇ ಅಲ್ಲ ಇವು ಬರೆದವು. ಬೈದ್ಬಿಟ್ಟು ಇಷ್ಟು ಈ ವ್ಯವಸ್ಥೆ ಮಾಡಿಬಿಟ್ಟು ನೋಡಿ ವಾದರಾಜ ಸ್ವಾಮಿಗಳ ಆ ಕಾಲದಲ್ಲಿ. ಅಂದಮೇಲೆ ಇವರಿಗೆಲ್ಲ ಇಂತಿಂಥ ಕಾವ್ಯ ರಾಶಿ ಹೊರಗೆ ಬರಲಿಕ್ಕೆಲ್ಲ ಉಗಮ ಸ್ಥಾನ ಯಾವುದು? ಯಮಕ ಭಾರತ ಆಚಾರ್ಯ ವಾಕ್ಯ. ಅದನ್ನ ಎಷ್ಟು ಚಂದ ಆರಂಭಿಸ್ತಾ ಇದ್ದಾರೆ ನೋಡಿ ಈ ಸಂದರ್ಭದಲ್ಲಿ. ಧ್ಯಾಯೇತ್ತಂ ಪರಮಾನಂದಂ, ಯಮಕ ಇತ್ತು ಮೊದಲು ಮಂಗಳಾಚರಣ ಶ್ಲೋಕ ಅವರು. ಇಲ್ಲಿ ಪರಮಾನಂದ ಅಂತ ಯಮಕ ಇತ್ಯ. ಪರಮಾನಂದ 5 ಅಕ್ಷರ. ಈ 5 ಅಕ್ಷರ 4 ಪಾದದಲ್ಲೂ ಪರಿಭಾಗದಲ್ಲೂ ಬರಬೇಕು. ಧ್ಯಾಯೇತ್ತಂ ಪರಮಾನಂದಂ ಯನ್ಮಾತಾ ಪತಿಮಯದ ಪರಮಾನಂದಂ ಉಜ್ಜಿತ ಪರಮಾನಂದಂ ಪತ್ಯಾದ್ಯ ದ್ಯಾಶ್ರಮೈ ಸದೈವ ಪರಮಾನಂದಂ. ಆರ್ಯಾವೃತ್ತ ಅಂತ ಹೆಸರು. ಆವೃತ್ತದಲ್ಲಿ ಮಾಡಿದ್ದಾರೆ ಶ್ಲೋಕ. ಆರ್ಯಾವೃತ್ತದಲ್ಲೆಲ್ಲ ಬರೆಯೋದು ಶ್ಲೋಕಗಳು ಬಹಳ ಕಠಿಣ. ಬೇರೆ ಛಂದಸ್ಸಲ್ಲಿ ಮಾಡಿಬಿಡ್ತಾರೆ. ಆರ್ಯಾವೃತ್ತಲ್ಲೆಲ್ಲ ಕವಿಗಳು 1, 2, 4 ಶ್ಲೋಕಗಳು ಇಟ್ಟಿರ್ತಾರೆ. ಯಮಕಾಲಂಕಾರ ಅಂತೂ ಕಡಿಮೆ ಮಾಡ್ತಾರೆ. ಯಾಕೆ? ಬಹು ಶಬ್ದದ ಮೇಲೆ ಪ್ರಭುತ್ವ ಇರಬೇಕು. ಶಬ್ದದ ಮೇಲೆ ಪ್ರಭುತ್ವ ಇರಬೇಕು. ಸಂದರ್ಭೋಚಿತವಾಗಿ ಯೋಜಿಸ್ತಕ್ಕಂತಹ ಭಾರಿ ಬುದ್ಧಿಶಕ್ತಿ ಇರಬೇಕು. ಶಬ್ದ ತಂದು ಎಷ್ಟೋ ಶಬ್ದಗಳು ಜೋಡಿಸ್ಬಿಡ್ತಾರೆ. ಏನು ಜೊಳ್ಳು ಒಳಗಡೆ ಏನೋ ಅರ್ಥನೇ ಇರೋದಿಲ್ಲ. ಏನೋ ಶಬ್ದ ಜೋಡಿಸ್ಬೇಕು ಜೋಡಿಸ್ತಾ ಅಷ್ಟೇ ಏನ್ಬಿಡ್ತಾರೆ. ಅದಕ್ಕೆ ಮಹತ್ವ ಬರೋದಿಲ್ಲ. ತೂಕ ಇರಬೇಕು. ತೆಗೆದಷ್ಟು ಅಭಿಪ್ರಾಯ ಸಿಗಬೇಕು. ಪ್ರಮಾಣದ ಸಹಾಯ ಇರಬೇಕು. ಈ ಕ್ರಮದಿಂದ ಆಚಾರ್ಯರು ಏನು ಯಮಕಾಲಂಕಾರದಿಂದ ಕಾವ್ಯವನ್ನು ಆ ಕಾಲಕ್ಕೆ ಸೃಷ್ಟಿ ಮಾಡಿಕೊಟ್ರು. ಅದರಲ್ಲಿ ಇದು ಮೊದಲನೇ ಶ್ಲೋಕ ಹೀಗೆ ನಿಮಗೆ ಗೊತ್ತಾ ಹೋಗ್ತದೆ. ಅಲ್ಲಿ ಯಮಕ ಮೇಲಿಂದ ಮೇಲೆ ಒಂದೇ ಥರ ಶಬ್ದಗಳು ಸೀರಿಯಲ್ ತಾಳಿತಾ ಆಗ್ತಿದ್ವು ಅಂತಂದ್ರೆ ಆ ಯಮಕಾಲಂಕಾರ ಸಿಕ್ಬಿಡ್ತು. ಇನ್ನು ಅರ್ಥಾಲಂಕಾರ ಅವನ್ನೆಲ್ಲ ಹುಡುಕ್ತಾ ಇರಬೇಕಲ್ಲ ಹೋದಾಗ. ಧ್ಯಾಯೇತ್ತಂ ಪರಮಾನಂದಂ ಅಂತ ನಮ್ಮ ಅರ್ಥದ ಕಡೆ ಬಹಳ ದೃಷ್ಟಿ ಕೊಡ್ತಾರೆ. ಈಗ
ಯಾಕೆ ಅವರು ತತ್ವಜ್ಞಾನ ಹುಟ್ಟಿಸ್ಲಿಕ್ಕೆ ಬಂದವರು, ಏನೋ ಮನೋರಂಜನೆ ಶಬ್ದಗಳನ್ನಾಡಿ ಈ ಸಂಗೀತದಿಂದ, ಸಂಗೀತದ ಒಂದು ಮಂಜುಲತ್ವದಿಂದ ಯಾವ್ಯಾವುದೋ ಸಾಹಿತ್ಯದಲ್ಲಿ ಹೇಳ್ತಾರೆ. ಸಾಹಿತ್ಯದಲ್ಲಿ ಏನೂ ಇರೋದಿಲ್ಲ, ಆ ಸಂಗೀತದ ಒಂದು ಇದರಿಂದ ಸ್ವಲ್ಪ ಜೋಡಿಸಿರ್ತಾರೆ ಅದಕ್ಕೆ. ಆ ರಮಣೀಯತೆಯಿಂದ ಮನಸ್ಸು ಒಂದು ಥರದಿಂದ ಅದನ್ನು ಸಂಸ್ಕಾರ ಪಡೀತದೆ. ಅದನ್ನು ಹೇಳ್ತೀವಿ ಅಂದ್ಕೊಂಡು ಅದನ್ನೇ ಹೇಳ್ಕೊಂಡು ಹೋಗ್ತಿರ್ತಾರೆ. ಹಿಂಗೆ ಸಾಹಿತ್ಯ ಆಗೋದಕ್ಕೆ ಬಿಡೋದಿಲ್ಲ. ಆ ಸಾಹಿತ್ಯದಿಂದ ಅದಕ್ಕೆ ಮಹತ್ವ ಅಲ್ಲ, ಅದಕ್ಕೆ ಸಂಗೀತದ ಒಂದು ಸಂಸ್ಪರ್ಶದಿಂದ ಮಹತ್ವ ಬಂತಷ್ಟೇ. ಹಿಂಗೆ ಕೆಲವು ದಾಸಾರ್ಯ ವಾಕ್ಯವನ್ನು ಹಂಗೆ ತಗೊಂಡ್ಬಿಡ್ತಾರೆ. ಎಷ್ಟೋ ಜನ ದಾಸಾರ್ಯ ವಾಕ್ಯವನ್ನು ಕೂಡ ಅದು ಸಂಗೀತದ ಒಂದು ಸಂಬಂಧದಿಂದ ಅದಕ್ಕೇನೋ ಹೇಳ್ಕೊಳ್ಳೋದು, ಒಳಗಿನ ಅರ್ಥ ಏನು ತುಂಬಿದೆ ಅದಕ್ಕೆ ಲಕ್ಷಣ ಇರೋದಿಲ್ಲ. ದಾಸಾರ್ಯ ವಾಕ್ಯ ಎಷ್ಟು ಅರ್ಥಗರ್ಭಿತ ಇದೆ ಅದಕ್ಕೆ ಲಕ್ಷ್ಯ ಕೊಟ್ಟು ಸಂಗೀತವನ್ನು ಸೇರಿಸಿದ್ರೆ ಸಂಗೀತ ಬಾಕಿ ಒಂದು ಮೇಲೊಂದು ಇದೋರ್ದಂಗೆ ಅಷ್ಟೇ. ಅದು ಏನೋ ಮನೆಗೆ ಅಲಂಕಾರಕ್ಕೆ ಚಂದ ಸುಣ್ಣ ಬಣ್ಣ ಮಾಡ್ಕೊಂಡರು, ಆ ಸುಣ್ಣ ಬಣ್ಣ ಮೇಲೆ ಮನೆ ನಿಂತಿರ್ತೇನೋ, ಮನೆ ಯಾರ ಮೇಲೆ ನಿಂತಿದೆ ಅದ್ರದ್ದೇ ಒಳಗಿನ ರಹಸ್ಯ. ಹಾಗೆ ಆ ಸಾಹಿತ್ಯದ ಒಳಗೆ ತುಂಬಿರ್ತಕ್ಕಂಥ ಅಭಿಪ್ರಾಯ ಅಲ್ಲಿಗೂ ಹೋಗಿ ಇದನ್ನು ಸೇರಿಸು, ಎರಡೂ ಸೇರಿಸ್ಕೊಂಡು ಹೋಗ್ತದೆ. ಹಾಗೆ ಆಚಾರ್ಯ ತಿಳಿಸ್ತಾರೆ, ಯಾರನ್ನು ಧ್ಯಾನ ಮಾಡಬೇಕು ನೀವು ಬಂದ ಮೇಲೆ, ಶರೀರೇಂದ್ರಿಯಗಳು ಇದ್ದ ಮೇಲೆ ಧ್ಯಾನ ಅಂತ ಮಾಡಬೇಕಲ್ಲ. ಯಾರನ್ನು ಧ್ಯಾನ ಮಾಡ್ತೀರಿ? ನಾವು ಯಾರನ್ನು ಮಾಡ್ತಾನೆ ಇದ್ದೀವಿ. ಮನಸ್ಸಿದೆ, ದೇಹೇಂದ್ರ ಗಟ್ಟಿ ಇದ್ದಾನೆ, ಮನಸ್ಸಿದೆ ಅಂದ್ರೆ ಯಾರನ್ನೂ ಧ್ಯಾನ ಮಾಡ್ತಾನೆ ಇರ್ತಾನೆ. ಕೆಲವರು ದುಡ್ಡನ್ನು ಧ್ಯಾನ ಮಾಡ್ತಾರೆ, ಹೆಂಡತಿ ಮಕ್ಕಳು ಧ್ಯಾನ ಮಾಡ್ತಾರೆ, ಕೀರ್ತಿ ಪ್ರತಿಷ್ಠೆಯನ್ನು ಧ್ಯಾನ ಮಾಡ್ತಾರೆ, ಇನ್ನು ಯಾರ್ಯಾರು ಅವನಿಂದ ಆದಿತ್ಯನೋ ಇವನಿಂದ ಆಯ್ತೇನೋ ಕೆಲಸ ಅಂತ ಅವ್ರನ್ನ ಧ್ಯಾನ ಮಾಡ್ತಾರೆ. ಕೆಲವು ಹಸುವಿನ ಎಡಕಿಗೆ ಅನ್ನದ ಧ್ಯಾನ ಮಾಡ್ತಾರೆ. ಏನೋ ಯಾರು ಧ್ಯಾನ ಅಂದೇನು ಮಾನಸಿಕ ಕ್ರಿಯಾ, ಮನಸ್ಸಿಂದ ಯಾವ್ಯಾವುದನ್ನೋ ಮೆಲುಕು ಹಾಕ್ತಾ ಇರ್ತೀರಿ, ಇದೇ ಧ್ಯಾನ. ಇದನ್ನೆಲ್ಲ ಬಿಟ್ಬಿಡ್ರಿ. ಇದನ್ನ ನಾನು ಆಚಾರ, ನೀವು ಇದನ್ನ ಯಾವನ್ನ ಮೆಲುಕು ಹಾಕಿದ್ರು ನಿಮ್ಗೆ ಯಾವುದೂ ಸಿಗೋದಲ್ಲ. ಆತನ ಕೆಲವು ಮೆಲುಕು ಹಾಕೋರು ಮುದುಕರಾದ್ಮೇಲೆ, ಆಗೋದನ್ನ ಮೆಲುಕು ಹಾಕೋನು ಯುವಕನಿದ್ದಾಗ ಹಿಂಗೆ ಒಟ್ಟಿಗೆ ಮುಂದೆ ಹಿಂಗೆ ಮಾಡಬೇಕು ಅಂತ ಮೆಲುಕು ಹಾಕ್ತಾನೆ ಯುವಕ. ಮುದುಕ ಹಿಂಗೆ ಆಗ್ಬೋದನ್ನ ಹಿಂಗೆ ಮಾಡಿದೆ ಮುಂದೆ ಮಾಡ್ತೀವಿ, ಅದೇ ಮೆಲುಕಿಲ್ಲ. ಇದೆಲ್ಲ ತಗೊಂಡು ಏನು ಮಾಡ್ತೀರಿ? ಎಲ್ಲ ಅದನ್ನ ಆಚಾರ್ಯ ಅದನ್ನ ಯಾವುದನ್ನ ನೀವು ಧ್ಯಾನ ಮಾಡಬೇಕು ಗೊತ್ತೇ ನಿಮಗೆ? ಯಾರು ಪೂರ್ಣಾನಂದ ಇದ್ದಾನೋ ಅವನ ಧ್ಯಾನ ಮಾಡಿ. ನೀವು ಇಷ್ಟೆಲ್ಲ ಮಾಡೋ ಯಾವುದಕ್ಕೋಸ್ಕರ? ನಾವು ಆನಂದ ಪೂರ್ಣರಾಗಬೇಕು, ಸುಖಿಗಳಾಗಬೇಕು, ಬುದ್ಧಿವಂತರಾಗಬೇಕು, ಜ್ಞಾನಿಗಳಾಗಬೇಕು, ಉತ್ತಮವಾಗಿರ್ತಕ್ಕಂಥ ಭಾಗ್ಯವಂತರಾಗಬೇಕು, ಶಕ್ತಿವಂತರಾಗಬೇಕು, ಯುಕ್ತಿವಂತರಾಗಬೇಕು, ಒಳ್ಳೆ ಪರಿವಾರ ಇಟ್ಟುಕೊಂಡಿರಬೇಕು. ಇದಕ್ಕೆ ತಾನೇ ನೀವೆಲ್ಲ ಮಾಡೋದು. ಇದನ್ನೆಲ್ಲ ಇದೇ ಪೂರ್ಣ ಅಂತಂದ್ರೆ ಇನ್ನೇನು ಅಲ್ಲ. ಪರಿಪೂರ್ಣ ಅಂದ್ರೇನು ಸಕಲ ನಮಗೆ ಎಷ್ಟು ಬೇಕು ಎಲ್ಲ ಇದು ಚೆನ್ನಾಗಿರ್ಬೇಕು. ಆ ಚೆನ್ನಾಗಿರೋ ಬಿಡಿಸಿ ಇಷ್ಟು ದೊಡ್ಡ ಅರ್ಥ ಹೋಗ್ತದೆ. ಇದು ಕೊಡೋದು ಯಾರು? ಯಾರು ಹಂಗಿದ್ದಾನೋ ಅವನು ಹಿಡಿದು ಕೊಡ್ತಾನೆ. ಅಂತವನೊಬ್ಬಿದ್ದಾನೆ, ಪೂರ್ಣಾನಂದ ಒಬ್ಬಿದ್ದಾನೆ, ಅವನನ್ನು ಪೂರ್ಣಾನಂದ ಅಂತ ಧ್ಯಾನ ಮಾಡ್ರಿ, ನಿಮಗೂ ಕೊಡ್ತಾನೆ. ಇಷ್ಟೇ ಅಲ್ಲಿರ್ತಕ್ಕ ರಹಸ್ಯ. ಧ್ಯಾಯೇತ್ತಂ ಪರಮಾನಂದಂ, ಪೂರ್ಣಾನಂದನಾಗಿರ್ತಕ್ಕ ಶ್ರೀಹರಿಯನ್ನ ಪೂರ್ಣಾನಂದ ಅಂತ ಧ್ಯಾನವನ್ನು ಮಾಡ್ರಿ. ಧ್ಯಾಯೇತ್ತಂ ಪರಮಾನಂದಂ ಅದೇನು ಕೊಟ್ಟು ಬಿಟ್ರೆ, ಈಗ ಪರಮಾತ್ಮನ ಪೂರ್ಣಾನಂದತ್ವನ ಸಮರ್ಥನೆ ಮಾಡಲಿಕ್ಕೆ ಸಮಗ್ರ ಮಹಾಭಾರತ ಹೊರಟಿರೋದು, ಸಮಸ್ತ ಶಸ್ತ್ರಾಸ್ತ್ರಗಳೆಲ್ಲ. ಆ ಪೂರ್ಣಾನಂದ ಶ್ರೀಹರಿಯೊಬ್ಬನೇ ನೋಡಿ. ಎರಡು ಇಲ್ಲಿ ವಿಷಯ ಕೊಟ್ಟರೆ ಈಗ ಆಚಾರ ಲಕ್ಷ್ಯ ಇಡಬೇಕಾದ್ದು. ಪೂರ್ಣಾನಂದ ಯಾರೋ ಅವರನ್ನೇ ಪೂರ್ಣಾನಂದ ಅಂತ ಸ್ಮರಣೆ ಮಾಡಬೇಕು. ಅಪೂರ್ಣರನ್ನ ಪೂರ್ಣಾನಂದ ಅಂತ ಸ್ಮರಣೆ ಮಾಡೋಣ, ಪೂರ್ಣಾನಂದ ಅಪೂರ್ಣ ಅಂತ ಇದು ಅಪರಾಧನೇ. ನೋಡ, ಶೈವರು ಗಣಪತ್ಯರು ಅವರೆಲ್ಲ ಯಾರನ್ನೋ ಪೂರ್ಣಾನಂದ ಯಾವುದೇ ಜಗತ್ತಿಗೆ ಮಾಲಿಕ ಹಿಂಗೆ ಸ್ಮರಣೆ ಮಾಡ್ತಾರೆ, ಅದು ತಪ್ಪು. ಪೂರ್ಣಾನಂದ ಆಗಿರ್ತಕ್ಕ ಶ್ರೀಹರಿಯನ್ನ ಅಪೂರ್ಣ ಅಂತಂದ, ಅದು ತಪ್ಪು. ಯಾರು ಪರಿಪೂರ್ಣಾನಂದ ಇದ್ದಾನೋ ಅವನನ್ನೇ ಪೂರ್ಣಾನಂದ ಸ್ಮರಣೆ ಮಾಡುವುದು. ಇದನ್ನು ಹೀಗೆ ಪ್ರಮಾಣ ಪ್ರಮೇಯಗಳು ಒಟ್ಟಿಗೆ ಬಂದಿರತಕ್ಕ ಗ್ರಂಥನೇ ಈ ವೇದ ರಾಮಾಯಣೇ ಚೇ ಪುರಾಣೇ ಭಾರತೀಯ ಕಥಾ. ಇದೆಲ್ಲ ಆದ್ದರಿಂದ ಆ ವಸ್ತು ಶ್ರೀಹರಿನೇ, ಶ್ರೀಕೃಷ್ಣ ಅವನ ಪರಿಪೂರ್ಣ ವಸ್ತು. ಅವನನ್ನ ಪೂರ್ಣಾನಂದ ಅಂತ ಧ್ಯಾನ, ಆನಂದಾದಿ ಗುಣಗಳಿಂದ ಪರಿಪೂರ್ಣ ಅಂತ ಧ್ಯಾನ ಮಾಡ್ರಿ, ನಿಮ್ಮ ಅಪೇಕ್ಷೆ ಎಲ್ಲ ಪೂರ್ಣ. ಈ ಒಂದೇ ಇರ್ತಕ್ಕ ಉಪಾಯ, ನಾಣ್ಯ ಪಂಥ ಅಯನಾಯ ವಿದ್ಯತೆ. ನಿಮ್ಮ ಅಪೇಕ್ಷೆಯನ್ನು ಪೂರ್ಣ ಮಾಡಿ ಯಾವುದೂ ಇಲ್ಲ, ಇದೊಂದೇ ಮಾರ್ಗ. ಅವನೇ ಅಪೂರ್ಣ ಇದ್ದಾನೆ ಅಂಥವ್ರು ನೀವು ಬೇರೆಯವರನ್ನ ವ್ಯಕ್ತಿಯನ್ನು ಹಿಡ್ಕೊಂಡು ಕೂತ್ರೆ ಸ್ವಯಂ ಪೂರ್ಣಃ ಕಪ್ಪರ ಅಂತಾರೆ ಈಶ್ವರಿ. ಅವನೇ ಈಜು ಬರ್ದೇನೋ ಮುಳುಗಿ ಹೋಗ್ತಾ ಇರ್ತಾನೆ, ಅವನು ಇನ್ನೊಬ್ಬ ಹೋಗಿ ಹಿಡ್ಕೊಂಡಂತೆ ಈಜು ಬರ್ದಿದ್ದು, ಇಬ್ರು ಸೇರಿ ಮುಳುಗ್ತಾರೆ. ಹಾಗೆ ಕೆಸನ ಭೂತವನ್ನು ಇನ್ನೊಬ್ಬ ಕೆಸನ ಭೂತವನ್ನು ಹಿಡ್ಕೊಂಡ್ರಾಗ್ತದ? ಯಾರು ಅದನ್ನು ಮೀರಿದ್ದಾನೋ ಅವನು ಹಿಡಿಬೇಕು. ಅಂಥ ಅಪ್ರಾಕೃತ ಚಿದಾನಂದಾತ್ಮಕನಾಗಿರ್ತಕ್ಕ ಜ್ಞಾನಾನಂದಾದ ಅನಂತ ಕಲ್ಯಾಣ ಗುಣಾಕರನಾಗಿರ್ತಕ್ಕ ನಿತ್ಯ ನಿರ್ದೋಷ ರಮಾ ಬ್ರಹ್ಮಾದಿ ವಂದ್ಯ ಏನು ಶ್ರೀಹರಿ ಇದ್ದಾನೆ, ಅವನೇ ಪರಿಪೂರ್ಣ ವಸ್ತು. ಅವನು ಪೂರ್ಣಾನಂದ ಅಂತ ಧ್ಯಾನ ಮಾಡ್ರಿ. ಧ್ಯಾಯೇ ತಂ ಪರಮಾನಂದಂ, ಪರಮಾನಂದಂ ತಂ ಪರಮಾನಂದಂ ಧ್ಯಾಯೇ. ನಮ್ಮ ಆಚಾರ್ಯ ಯುಕ್ತಿಯಿಂದ ಮಾತನಾಡ್ತಕ್ಕವರು, ಸುಮ್ಮನೆ ಹಾಗೆ ಹೇಳೋರಲ್ಲ. ಬರೀ ಇದಕ್ಕೇನು ಪ್ರಮಾಣ? ವೇದಗಳೇ ಶಾಸ್ತ್ರ ಇದೆ, ಅದನ್ನೆಲ್ಲ ತಿಳಿಲಿಕ್ಕೆ ಇವರಿಗೆಲ್ಲ ಅರ್ಥ ಆಗೋದಿಲ್ಲ. ವೇದಶಾಸ್ತ್ರ ತಗೊಂಡ್ಬಂದು ತಿಳಿಯೋದಲ್ಲ ಹಿಂದೆ ಮುಂದೆ ಕಪ್ಪ, ಅದೇ ಪ್ರಮಾಣದಲ್ಲಿ ಅದನ್ನ
ಓಕೆ ವಾಣ್ಯಾತ್ ಪ್ರಾಣ್ಯಾತ್ ಯದೇಶಾಕಾಶಾನಂದೋ ನ ಸ್ಯಾತ್. ಪರಮಾತ್ಮ ಆನಂದಪೂರ್ಣ ಆಗದೆ ಹೋಗಿದ್ದ ಪಕ್ಷದಲ್ಲಿ ಜಗಚ್ಚೇಷ್ಟಿಯನ್ನು ಯಾರು ನಡೆಸ್ಯಾರು, ಯಾರು ಇದನ್ನ ಒಳಗೆ ನಿಂತು ನಿಯಂತ್ರಣ ಮಾಡ್ಯಾರು, ಅದು ಪೂರ್ಣಾನಂದ ವಸ್ತು ಮಾತ್ರ ಶಕ್ಯ ಅಂತ ವೇದಗಳು ಕೋಟಿಗಟ್ಟು ವೇದಗಳು ಸಾರ್ತಾ ಇದೆ. ಈಗೆಲ್ಲ ಇದು ಕಾವ್ಯ ಬಂದಿರೋ ವ್ಯವಸ್ಥೆ ಈಗ, ಅದನ್ನೆಲ್ಲ ಹೇಳ್ಬಿಟ್ಟು ಯಾರಿಗೂ ಅರ್ಥ ಆಗೋದಿಲ್ಲ. ಹಾಗೆ ಯುಕ್ತಿ ಹೇಳ್ಬಿಟ್ಟು ಎಲ್ಲರಿಗೂ ಅರ್ಥ ಆಗ್ತದೆ. ಅದಕ್ಕೆ ಆಚಾರ್ಯಂದ್ರನ್ನ ಯನ್ಮಾತ ಪತಿಂ ಅಯತ್ ಅಪರಮಾನಂದಂ ಬೇರೆ ಪರಚ್ಯ ನೋಡಿ ಯುಕ್ತಿ ತಿಳಿಸಿದ್ರು. ಯಾವ ಕಾರಣದಿಂದ ಪರಮಾತ್ಮ ಪೂರ್ಣಾನಂದ ಶ್ರೀಹರಿನೇ ಕೃಷ್ಣನೇ ಪರಿಪೂರ್ಣಾನಂದ ನೀವು ಹೇಗೆ ತಿಳ್ಕೋಬಹುದು ಅನ್ನೋ ಯುಕ್ತಿ ತಿಳಿಸ್ತೀವಿ. ಮಾತಾ ಅಂದ್ರೆ ಜಗನ್ಮಾತ, ಜಗತ್ತಿಗೆ ತಾಯಿಯಾಗಿರ್ತಕ್ಕಂಥ ರಮಾದೇವಿ. ಅವಳು ಏನಾಗಿದ್ದಾಳೆ, ಬ್ರಹ್ಮರುದ್ರಾದಿ ಸಮಸ್ತ ಜಗತ್ತು ಅವಳನ್ನ ಆಶ್ರಯ ಮಾಡಿಕೊಂಡಿದೆ. ಎಲ್ಲಿ ಇಡೀ ಜಗತ್ತ ನಮ್ಮ ಶಿವರಾಜ್ ಯುಕ್ತಿಯಿಂದ ಕೇಳ್ತಾರೆ, ಇಡೀ ಜಗತ್ತು ಯಾರಿಗೆ ಮದುವಿದ್ದಾರೆ? ನಾರಾಯಣನಿಗೂ ಲಕ್ಷ್ಮಿಗೂ. ಅಕ್ಕ ಲಕ್ಷ್ಮೀ ಕಟಾಕ್ಷ ಆಗಬೇಕಪ್ಪ, ಮುಂದೆ ನಾರಾಯಣ ಯಾವಾಗ ಆಗಲಿ ಮೊದಲು ಲಕ್ಷ್ಮೀ ಕಟಾಕ್ಷ, ಲಕ್ಷ್ಮೀ ಪೂಜಾ, ಲಕ್ಷ್ಮೀ ಇದು ಲಕ್ಷ್ಮೀ ಇದು ಮಾಡು, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಾನು ತೆಗೆದು ಹಾಡೋದೇ ಹಾಡೋದು ಮೊದಲು ಅದು ಬರಲಿ ಅಂತಂದಾರೆ. ಅಂದ್ರೆ ಬ್ರಹ್ಮದೇವರಿಗೆ ಐಶ್ವರ್ಯ ಸಂಪತ್ತು ಬಂದಿರೋದು ಅವಳಿಂದ. ಎಂಕಾಮಿ ಏತನ್ ತಮಗ್ರಂ ಇದಂ ಬ್ರಹ್ಮಾಣಂ ತಮ್ ಋಷಂ ತಮ್ ಸಮೇಧ. ಬ್ರಹ್ಮರುದ್ರಾದಿ ದೇವತೆಗಳಿಗೆ ಆಯಾಯ ಲೋಕಪಾಲಕರಾಗಿ ಅಷ್ಟೈಶ್ವರ್ಯ ಸಂಪನ್ನರಾಗಿ ಇರೋದೆಲ್ಲ ಲಕ್ಷ್ಮೀ ಕಟಾಕ್ಷದಿಂದ. ಶ್ರೀಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯ ಅಪಾಂಗಲವಮಾತ್ರತ ಊರ್ಜಿತಾಸಾ ಶ್ರೀಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಇಷ್ಟೆಲ್ಲ ಪ್ರಮಾಣಗಳು ಸಾರ್ತಾ ಇದ್ದಾರೆ. ಲೋಕದಲ್ಲೂ ಸಾಕು, ನಾರಾಯಣ ಪೂಜೆ ಜೋರ ಮಾಡ್ತಾರೆ, ಲಕ್ಷ್ಮೀ ಪೂಜೆನು. ಲಕ್ಷ್ಮೀ ಪೂಜೆ ಎಷ್ಟು ಸಡಗರ, ಅದು ಏನು ವೈಭವ. ನಮ್ಮ ನಾರಾಯಣ ದೇವರು ಏನಿಲ್ಲ ಅಲ್ಲ ಪಡೆದ ತಾಲೂ ಎತ್ತೀನಿ ಮಾಡ್ರಿ, ನೀವು ತೀರ್ಥ ಮಾಡ್ಕೊಳ್ರಿ ಅಂತಾರೆ. ಪೂಜೆ ಲಕ್ಷ್ಮೀ ಪೂಜಾನೇ ಜೋರು. ಅಂದವೇ ಈ ಕ್ರಮದಿಂದ ಇಡೀ ಜಗತ್ತು ಮುಗಿದಿದ್ದೆ ಲಕ್ಷ್ಮೀದೇವಿ. ಕಾರಣ ಏನು? ಐಶ್ವರ್ಯದಿಂದ ಆನಂದ ಪಡಿತೀವಿ. ಲಕ್ಷ್ಮೀದೇವಿ ಅನುಗ್ರಹದಿಂದ ಆನಂದ, ಅಷ್ಟೈಶ್ವರ್ಯ ಸಂಪತ್ತು ಎಲ್ಲ ಅವಳಿಂದ ಸಿಗೋದು ಒಂದು ದೃಷ್ಟಿಯಿಂದ. ಹೀಗೆ ಈ ನಿಮಗೆ ಆನಂದ ಲಕ್ಷ್ಮೀದೇವಿಯಿಂದ ನೀವು ಆನಂದವನ್ನು ಪಡಿತಾ ಇದ್ರೆ ಅವಳಿಗೆ ಆನಂದ ಎಲ್ಲಿ ಸಿಕ್ಕಿದೆ ವಿಚಾರ ಮಾಡಿ. ಅವಳು ಸ್ವತಂತ್ರಳೆ, ಇಷ್ಟೆಲ್ಲ ವೈಭವಪೇತಲಾದಂಥವಳು, ಅವಳ ತನ್ನ ಆನಂದಕ್ಕೋಸ್ಕರ ಯಾರು ಹಿಡಿದಾಳ ಅವಳು? ಏನು ಅದಕ್ಕೆ ಮಾತಾ ಅಂತ ಇಟ್ಟು ಆಚಾರ್ಯ. ಜಗತ್ತಿಗೆ ಜನನಿಯವು ಆನಂದ ಪದಲು. ಮಕ್ಕಳುಗಳಿಗೆ ಆನಂದ ಸಿಗೋದೇ ತಾಯಿಯಿಂದ. ನೋಡಿ ಯುಕ್ತಿ ತಿಳಿಸ್ತಾರೆ. ನೀವು ಯಾರು ಏನು ಮಾಡಿದ್ರು ಅವ್ರು ಸಂತೋಷ ಪಡೋದಿಲ್ಲ. ಅಮ್ಮ ಅಂತ ಹೇಳಿ ಅವ್ರು ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ, ಆನಂದ ಆಗ್ತದೆ. ಹೀಗೆ ಇಡೀ ಜಗತ್ತು ಆನಂದವನ್ನು ಪಡ್ತಾ ಇದೆ ರಮಾದೇವಿಯ ಮಡಲಲ್ಲಿ ಮಲಗಿ. ಅಂಥ ರಮಾದೇವಿ ತನ್ನ ಆನಂದಕ್ಕೆ ಯಾರು ಹಿಡಿದಿದ್ದಾಳೆ ತಂದ್ರೆ ಯನ್ಮಾತಾ ಪತಿಂ ಅಯತ ಅಪರಮಾನಂದಂ. ಈ ಪರಮಾನಂದ ಪೂರ್ಣಾನಂದ ಶ್ರೀಹರಿಯನ್ನ ತನ್ನ ಆನಂದಕ್ಕೆ ಅವನ ಪತಿಯನ್ನ ಹಿಡಿದಿದ್ದಾಳೆ ಅಂತಂದ ಮೇಲೆ ಅವನು ಪೂರ್ಣಾನಂದ ಇರಬೇಕು ಬೇಡ ಇತ್ತಿದ್ದು ವಿಚಾರ ಮಾಡಿ. ರುದ್ರೇವ್ ಹಿಡಿದ, ಇನ್ಯಾರನ್ನ ಹಿಡಿದಾಳ? ನೀವು ಸುಮ್ಮನೆ ಆಗಾಗ ವಾದಗಳದ್ದೆಲ್ಲ ಮಾತು ಕೇಳ್ಕೊಂಡು ಅವನು ಪೂರ್ಣಾನಂದ ಅವನು ಪೂರ್ಣ ಶಕ್ತ ಅಂತ ಎಲ್ಲಿದೆ? ರಮಾದೇವಿಯಿಂದ ಜಗತ್ತೆಲ್ಲ ಯಾರೇ ಆಗಲಿ ಲೋಕದಲ್ಲಿ ಇವತ್ತಿನ ದಿವಸ ಸುಖ ಪಡಬೇಕು ಅಂತ ಯಾರು ಹಿಡಿತಾನವನೋ ಲಕ್ಷ್ಮೀದೇವಿ ಐಶ್ವರ್ಯ ಬೇಕು ಅಂತಾನೆ. ಅಂಥ ಐಶ್ವರ್ಯ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಸಮಸ್ತ ಐಶ್ವರ್ಯ ಅಷ್ಟೈಶ್ವರ್ಯಗಳು, ಸಂತಾನ ಸಂಪತ್ತು, ನಾನಾ ಥರದ್ದಿದೆ ಐಶ್ವರ್ಯಗಳು, ಅವೆಲ್ಲದಕ್ಕೂ ಅಭಿಮಾನಿಯಾಗಿರ್ತಕ್ಕ ರಮಾದೇವಿ ತನ್ನ ಆನಂದಕ್ಕೋಸ್ಕರವಾಗಿ ತನ್ನ ಕೈಯಲ್ಲಿ ಹಿಡ್ಕೊಂಡು ಆ ಮಾಲಾವನ್ನು ಹಿಡಿದುಕೊಂಡು ಆ ಕಾಲದಲ್ಲಿ ಯಾರಿಗೆ ಎಲ್ಲರೂ ಸೇರಿಯಾರೀಗ ಯಾರು ಕೊಳ್ಳಿಗೆ ಹಾಕ್ತಾನೆ ಹಾಕು ಎಂಬುದಾಗಿ ವರುಣದೇವರು ಪ್ರಾರ್ಥನೆಯನ್ನು ಮಾಡಿದಾಗ ಆ ಲಕ್ಷ್ಮೀದೇವಿ ಅವತಾರವನ್ನು ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ದೇವರೈತರ ಸಭೆಯಲ್ಲಿ ನೀರು ಸೇರಿದೆ. ಯಾವ ಸಂದರ್ಭದಲ್ಲಿ? ಅಮೃತ ಸಮುದ್ರ ಮಥನ ಕಾಲದಲ್ಲಿ. ಏನು ಮಾಡಿದಾಗ ಸುಮ್ಮನೆ ಬಡಬಡ ಕೃಷ್ಣ ಕೊಳ್ಳೆ ಪರಮಾತ್ಮ ಕೊಳ್ಳೆ ಹಾಕಿಬಿಟ್ಲ, ಎಲ್ಲರೂ ಜಾಲಾಡಿಬಿಟ್ಲ. ನೀವು ಗಂಡನ ದಾರಿ ಗರ್ಭಿದ್ದಿಲ್ಲ ನೀವೆಲ್ಲ ಅಂಥೇಳಿ ಎಲ್ಲರೂ ದೋಷದ ಸುರುವಳಿ ಮಾಡಿ, ನೀವೆಲ್ಲರೂ ಯಾರೂ ಪೂರ್ಣ ವಸ್ತು ಅಲ್ಲ, ನೀವು ಎಲ್ಲರೂ ಅಪೂರ್ಣರು, ನಿರ್ದೋಷ ವಸ್ತು. ಏವಂ ಮನುಷ್ಯ ವ್ಯಭಿಚಾರಿ ಸದ್ಗುಣಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ. ನಿರಪೇಕ್ಷಿತನಾಗಿರ್ತಕ್ಕ ಏನ ನಿತ್ಯ ನಿರ್ದೋಷ ವಸ್ತು ಶ್ರೀಹರಿ ಅಂತ ನಿರ್ಣಯಿಸಿ ಆ ಪರಮಾತ್ಮನ ಕೊಳ್ಳಿಗೆ ಹಾರ ಹಾಕಿದೆ. ಈ ಕಥೆ ಬಂದರೆ ಅಷ್ಟೇ ಇದು ಲಕ್ಷ್ಮೀ ಸ್ವಯಂವರ ಪ್ರಕರಣದಲ್ಲಿ. ವರ್ಣನೆಗೆ ಗೊತ್ತಿದ್ರು ಬೇಕಂತ ಮಾಡ್ದ ಇದನ್ನ, ಯಾಕೆ ಎಲ್ಲರಿಗೂ ಆಗಲಿ, ಅವ್ರ ಮುಖಭಂಗ ಆಗಲಿ ಅವರಿಗೆಲ್ಲ ಅಂಥೇಳಿ. ಎಲ್ಲರೂ ಪರಮಾತ್ಮ ನಮ್ಮಂತೆ ಅವನು ಒಬ್ಬ ಪರಮಾತ್ಮ, ಅವನಿಗೂ ಕೈ ಕಾಲು ಎಲ್ಲ ಇದೆ, ನಮಗೂ ಹಂಗೆ ಇದೆ. ಅವನಿಗೇನು ನಮಗಿನ್ನೇನು ಅಲ್ರೂ ಹೆಂಗಿದ್ರೆ ಅಂದ್ರೆ ಅವನು ಪೂರ್ಣಾನಂದತ್ವ ಅವನು ಇದ್ರು ಮಹತ್ತಿದ್ದು ಅನೋಡಯ್ಯಾನ್ ಮಹತೋ ಮಹಿಯಾನ್. ಅವನ ಪೂರ್ಣಾನಂದತ್ವ ಯಾರಿಗೂ ಬರೋದಿಲ್ಲ. ಇದನ್ನ ವ್ಯವಸ್ಥೆಯನ್ನು ಮಾಡಿ, ಅದೇ ಲಕ್ಷ್ಮೀ ಶೋಭಾನ, ಆ ಕ್ರಮದಿಂದ ವ್ಯವಸ್ಥೆಯನ್ನು ಮಾಡಿ ಪರಮಾತ್ಮನ ಲಗ್ನ ಪ್ರಕರಣ ನಡೆಸಿಕೊಟ್ಟಿಯ. ಅಂದಮೇಲೆ ಲಕ್ಷ್ಮೀದೇವಿ ತನ್ನ ಆನಂದಕ್ಕೋಸ್ಕರ, ಜಗತ್ತಿಗೆ ಆನಂದಪ್ರದರಾಗಿರ್ತಕ್ಕ ಲಕ್ಷ್ಮೀದೇವಿ ತನ್ನ ಆನಂದಕ್ಕೋಸ್ಕರ ಯಾರು ಹಿಡಿದಿದ್ದಾಳೆ?
ಯನ್ಮಾತಾ ಪತಿಮಯತ ಅಪರಮಾನಂದ. ಅವನ ಹಂಗಾರೆ ಲಕ್ಷ್ಮೀದೇವಿಯಿಂದ ಅವನಿಗೆ ಆನಂದ, ಪರಮಾತ್ಮನಿಂದ ಇವಳಿಗೆ ಆನಂದ ಆಗುತ್ತೆ. ಅವನ ಅಪೂರ್ಣನೇ ಆದಲ್ಲಿಗೆ. ಅದು ಅವನ ಅಪರಮಾನಂದ. ರಮಾದೇವಿಯಿಂದ ಆನಂದ ಅವನಿಗೆ ಅಪ ಬೇಕಾಗಿಲ್ಲ. ನೋಡಿದ್ರೆ ವಿಷಯ ಇಟ್ಟುಬಿಟ್ರಲ್ಲಿ ಅವನ ಅಪಗತ ರಮಾನಂದ. ರಮಾದೇವಿಯಿಂದ ಅವನಿಗೆ ಏನೂ ಆಗಬೇಕಾದಿಲ್ಲ, ಆದರೆ ತನ್ನಿಂದ ಅವಳಿಗೆ ಆಗೋದಿದೆ. ಅದು ಇದು ಪರಿಪೂರ್ಣಾನಂದ, ಪರಿಪೂರ್ಣ ವಸ್ತುವಿನ ಲಕ್ಷಣ. ಲಕ್ಷ್ಮೀ ಭುಜಾಂತರ್ಗತ ಸ್ವರತೋಪಿ ಜಾಗ್ರೆ. ಲಕ್ಷ್ಮೀದೇವಿಯ ಭುಜಬಾಹು ಲತಾದಲ್ಲಿ ಸ್ವಾಮಿ ಸಿಕ್ಕಿಯಾನಂತೆ ಅವಳಿಗೆ ಅಪ್ಕೊಳ್ಳಿಕ್ಕೆ. ಯಾಕೆ ಅಂತಂದ್ರೆ ಅವಳ ಆನಂದಕ್ಕೆ ಹೊಸ ತನಗಲ್ಲ. ಅದೊಂದು ಥರದಿಂದ ಮಕ್ಕಳನ್ನ ತಾಯಿಂದ ಮುದ್ದಾಡ್ದಂಗೆ. ಮಕ್ಕಳುಗಳನ್ನ ಎತ್ತು ಮುದ್ದಾಡಿದಾಗ ತಾಯಂದ್ರೆ ಆನಂದ ಅವ್ರ ಕೇಳಿಂದ ಅವೆಲ್ಲ ಅವ್ರು ನಮ್ಮ ತಾವೇ ಹಂಗೆ ಪರಮಾತ್ಮ ಏನು ನಿತ್ಯಾನಂದ ಉದ್ಯುಕ್ತ ವಸ್ತು ಅವನು. ಅವನ ಆ ರಮಾದೇವಿಗೆ ಅವಕಾಶ ಕೊಟ್ಟ. ಲಕ್ಷ್ಮೀ ಭುಜಾಂತರಗ ಬಾಕಿಯವರಿಗೆಲ್ಲ ಪಾದ ಸೇವಾ ಕೊಟ್ಟಿಯ. ಇನ್ಯಾರಿಗೂ ತನ್ನನ್ನು ಒಪ್ಪಿಕೊಳ್ತಕ್ಕಂಥ ಭಾಗ್ಯ ಯಾರಿಗೂ ಕೊಟ್ಟಿಲ್ಲ. ಇನ್ನೆಲ್ಲರೂ ಪಾದಕ್ಕೆ ಬಿದ್ದೀರಿ, ಅಷ್ಟು ಸಾಕು ನಿಮ್ಗೆ ಅಷ್ಟರಲ್ಲೇ ನಿಮ್ಗೆ ಇಷ್ಟಾರ್ಥ ಪೂರ್ಣ ಹೋಗ್ತದೆ. ರಮಾದೇವಿ ವ್ಯಾಪ್ತಿ ಮಾತ್ರ ನನ್ನನ್ನು ಅಪಗೊಳ್ತಕ್ಕ ಆನಂದ ಇದೆ. ಹೀಗೆ ಅಪರಮಾನಂದಂ ಯನ್ಮಾತಾ ಪತಿಮಯದ ಪರಮಾನಂದಂ. ಇನ್ನೊಂದು ಅಕ್ಷರ ಉಜ್ಜಿತ ಪರಮಾನಂ ನೋಡಿ. ಇನ್ನೊಂದಾಗ ಪರಮಾನಂದವನ್ನೇ ಪರಮಾನಂ. ಇಡೀ ಇತಿಹಾಸಗಳಿಗೆಲ್ಲ ಎರಡು ಗುಂಪು ಮಾಡ್ಕೊಂಡ್ಬಿಟ್ರೆ ಅವನ್ನ. ಒಂದು ಪರಮಾತ್ಮ ಪೂರ್ಣಾನಂದ ತಿಳಿಸೋದು, ಅದು ಅಲ್ಲ ಅವನು ಪೂರ್ಣಾನಂದ ಅಲ್ಲ, ಅವನಿಗೆ ನಮ್ಮಂತೆಯೇ ಛೇದ ಇದೆ, ಭೇದ ಇದೆ, ದುಃಖ ಇದೆ ಅನ್ನಿಸ್ಬಿಡ್ಬೇಕು ಅಂತ ಇನ್ನೊಂದು ಸಾಹಸ. ತಾಮಸ ಜೀವನದೆಲ್ಲ ಅದಕ್ಕೆ ಸೃಷ್ಟಿ ಮಾಡ್ದ ಪರಮಾತ್ಮ. ಇಲ್ಲ ಅರ್ಥ ಆಗೋದು ಹೆಂಗೆ? ನನ್ನ ವಿರುದ್ಧ ಹೋರಾಡತಕ್ಕ ಒಂದು ವರ್ಗ ಇಡೋಣ. ಅವ್ರು ಏನೇನು ತರ್ತಾರೋ ಎಲ್ಲ ತರಲಿ. ಅವರೆಲ್ಲ ತಮ್ಮ ಸಾಹಸ ಎಲ್ಲ ಅವರು ಬದಿಗೆ ಹೊತ್ತಿ ಆಗಲಿಲ್ಲ ಅಂತಂದ್ರೆ ಅವ್ರು ಮುಡಿ ಕೂಡಬೇಕು. ಆಗ ನನ್ನ ಪೂರ್ಣಾನಂದ ವ್ಯಕ್ತ ಆಗ್ತದೆ. ಇದನ್ನು ಪ್ರತಿಪಕ್ಷನೇ ಇಲ್ಲದೆ ಹೋಗಿದ್ರೆ ಪರಮಾತ್ಮ ಗೊತ್ತಾಗೋದಿಲ್ಲ. ಅವನ ನಿರ್ದೋಷತ್ವವನ್ನು ಸಮರ್ಥನೆ ಮಾಡಲಿಕ್ಕೆ ಇವೆಲ್ಲ ವಿರುದ್ಧವಾದಗಳೆಲ್ಲ ಹೊರಟಿದೆ. ವಿರುದ್ಧವಾದ ಎಷ್ಟೆಷ್ಟು ಬರ್ತಾವೋ ಅವೆಲ್ಲವನ್ನು ನಿರಾಕರಣೆಯನ್ನು ಮಾಡಿದಾಗ ಪರಮಾತ್ಮ ಏನಂತ ಸಿದ್ಧ ಆಗ್ತಾನೆ? ನಿರ್ದೋಷ. ದೋಷ ಹಚ್ಚಬೇಕು ಅಂತಂದ್ರೆ ಸಾಹಸ ಮಾಡಿದಂಥವರೇ ಪರರು, ಪರಮಾತ್ಮ ಶತ್ರು ವರ್ಗದವರು. ಅವರ ಮಾನಂ, ಅವರ ದುರಹಂಕಾರಗಳನ್ನೆಲ್ಲ ಉಜ್ಜಿತ ಕತ್ತರಿಸಿ ಹೋಗಿಬಿಟ್ಟಿಯಾನೆ. ಅದೇ ಎಲ್ಲ ಐತಿಯ ಉಜ್ಜಿತ ಪರಮಾನಂ ಅಂದ್ರೆ ಪರಮಾತ್ಮನ ನಿರ್ದೋಷತ್ವನ್ನ ಅದ್ರ ಜೊತೆ ತಿಳ್ಕೊಳ್ಬೇಕು. ಹೌದು, ಇದನ್ನೆಲ್ಲ ಇಂಥ ಪರಮಾತ್ಮ ಧ್ಯಾನೋಪಾಸನ ನಾವು ಮಾಡಬೇಕಾದ್ರೆ ಹೇಗಿರಬೇಕು ಹೇಳಿ ಅಂತೇಳಿ ಎಲ್ಲಂದ್ರೆ ಅಲ್ಲೇ ಟವಲ್ ಹಾಕ್ಕೊಂಡು ಶುರು ಮಾಡ್ಕೊಂಡ್ಬಿಡೋಣ. ನಮಾಜ್ ಮಾಡ್ತಾವಲ್ಲ ಹಂಗೆ